Hello Mukla, welcome to our channel. Myself Krishnamurthy. Today we are going to learn about solutions. Okay, some of the synopsis part and also MCQs. Okay, ಈ ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ಓಕೆ ನೋಡ್ತಾ ಹೋಗೋಣಂತೆ. ಸೊಲ್ಯೂಷನ್ ಅಂದ್ರೆ ಏನು? ಇಟ್ಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ non-reacting components whose composition can be varied within certain limits. ಹಾಗಾಗಿ ಅದನ್ನ ಸೊಲ್ಯೂಷನ್ ಅಂತ ಕರಿತಾ ಇದ್ವಿ. ಸಾಲ್ಯೂಟ್ ಅಂದ್ರೆ ಏನು? ದ ಒನ್ ವಿಚ್ ಇಸ್ ಪ್ರೆಸೆಂಟ್ ಅಂದ್ರೆ ಕಂಪೋನೆಂಟ್ಸ್ ಸೊಲ್ಯೂಷನ್ ಆಗುವಾಗ ಯಾವ್ದು ಕಮ್ಮಿ ಇರುತ್ತೋ ಅದನ್ನೇನಂತ ಕರಿತಾ ಇದ್ದೀವಿ? ಸಾಲ್ಯೂಟ್ ಅಂತೀವಿ. ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಸಾಲ್ವೆಂಟ್ ಅಂತ ಕರಿತಾ ಇದ್ದೀವಿ. ಓಕೆ, ಹಾಗಿದ್ರೆ ಈ ಸಾಲ್ವೆಂಟ್ ಅಂದ್ರೆ ಏನಿರ್ಬೋದು? ಸಾಲ್ವೆಂಟ್ ಇಸ್ ದ ಒನ್ ವಿಚ್ ಡಿಸಾಲ್ವ್ಸ್ ದ ಸಾಲ್ಯೂಟ್. ಓಕೆ, ಆ ಸಾಲ್ಯೂಟ್ ಅನ್ನ ಅದರೊಳಗಡೆ ಡಿಸಾಲ್ವ್ ಮಾಡ್ಕೋಬೇಕು. ಓಕೆ, ಬೈನರಿ ಸೊಲ್ಯೂಷನ್ಸ್ which contains only two components. Ternary solution antanu ide which is going to be containing at least three components. Okay, then types of solution nodadadre now ee types of solutions alli see three types of solutions we have: gaseous solution, liquid solution and solid solutions anta. Idralli solute solvent anna nododadre gas and gas, example gases in air. Okay, ಅದೇ ರೀತಿ gas in liquid, aerated water, gas in solid, occluded hydrogen, liquid in gas, moist air, liquid in liquid, right? Alcohol in water, toluene plus benzene, liquid in solid, mercury and zinc amalgam, solid in gas, smog. Okay na? Right, solid in liquid, salt solutions ಇದು ನೋಡಿರೋದ ನಿಮ್ಗೆ ಗೊತ್ತಿರೋದ. ಸಾಲಿಡ್ ಇನ್ ಸಾಲಿಡ್ ಅಲಾಯ್ಸ್ ಅಂದ್ರೆ ಕಾಪರ್ ಅಂಡ್ ಗೋಲ್ಡ್ ಅಲಾಯ್, ಹೌದಲ್ವಾ? ಅಂದ್ರೆ ನಮ್ಗೆ ಗೊತ್ತಿದೆ ಆರ್ನಮೆಂಟಲ್ ಗೋಲ್ಡ್ ಅಂತ ಹೇಳಿ. ನೆಕ್ಸ್ಟ್ ಸೊಲ್ಯೂಷನ್ಸ್ ಆಫ್ ಒನ್ ಸೆಕೆಂಡ್ ಸೊಲ್ಯೂಷನ್ಸ್ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಅಂತ. ಈ ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ಅಲ್ಲಿ ನಾವು ನೋಡೋದಾದ್ರೆ ನೋಡಿ, ಸಾಲ್ಯೂಟ್ ಸಾಲಿಡ್ ಇರುತ್ತೆ, ಸಾಲ್ವೆಂಟ್ ಲಿಕ್ವಿಡ್ ಇರುತ್ತೆ. ಇದರಲ್ಲಿ ಮೇನ್ ಆಗಿ ನೋಡೋದು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ. ಎ ಸ್ಯಾಚುರೇಟೆಡ್ ಸೊಲ್ಯೂಷನ್ ಇನ್ ವಿಚ್ ಎ ಸೊಲ್ಯೂಷನ್ ವಿಚ್ ರಿಮೈನ್ಸ್ ಇನ್ ಕಾನ್ಸ್ಟೆಂಟ್ ಕಾಂಟ್ಯಾಕ್ಟ್ ವಿತ್ ಎಕ್ಸಸ್ ಆಫ್ ಸಾಲ್ಯೂಟ್ is said to be saturated. Solubility: the amount of solute dissolved in 100 gram of a solvent to form a saturated solution at a given temperature is termed as solubility of the solute. ಹಾಗಾದ್ರೆ soluble substances which have solubility greater than 1 gram per 100 ml. Insoluble substances ಅಂದ್ರೆ they have solubility less than 0.01 gram per 100 ml. ಸ್ಪೇರಿಂಗ್ಲಿ ಸಾಲ್ಯುಬಲ್ ಅಂತ ಹೇಳ್ಬೇಕಂದ್ರೆ 1 ಗ್ರಾಮ್ ಇಂದ 0.001 ಗ್ರಾಮ್ ಇಂದ 1 ಗ್ರಾಮ್ ಇಂದ 0.001 ಗ್ರಾಮ್ ಇನ್ 100 ml. ಹಾಗಿದ್ರೆ ಸಾಲ್ಯುಬಿಲಿಟಿ ತುಂಬಾ ಕಡಿಮೆ ಇದೆ ಅಂದ್ರೆ ಅದನ್ನ ಇನ್ಸಾಲ್ಯುಬಲ್ ಅಂತಾನೆ ಕರೀತಾ ಇರ್ತೀವಿ, ಹೌದಲ್ವಾ? ದೆನ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ದಿಸ್ ಸಾಲ್ಯುಬಿಲಿಟಿ, ಏನೇನೆಲ್ಲ ಫ್ಯಾಕ್ಟರ್ಸ್ ನಾವು ನೋಡ್ತಾ ಇದ್ದೀವಿ ನೋಡಿ. ಟೆಂಪರೇಚರ್ ಮೊದಲನೇದಾಗಿ, ಇಫ್ ದ ಡಿಸಲ್ಯೂಷನ್ ಇಸ್ ಎಂಡೋಥರ್ಮಿಕ್ ಅಂದ್ರೆ ಎಂಡೋಥರ್ಮಿಕ್ ಅಂದ್ರೆ ಹೀಟ್ ಅಬ್ಸಾರ್ಬ್ ಆಗೋದು. ದ ಸಾಲ್ಯುಬಿಲಿಟಿ ಇನ್ಕ್ರೀಸಸ್ ವಿತ್ ಟೆಂಪರೇಚರ್. ಸಾಲ್ಯುಬಿಲಿಟಿ ಟೆಂಪರೇಚರ್ ಜಾಸ್ತಿ ಮಾಡ್ತಾ ಹೋದ್ರೆ ಸಾಲ್ಯುಬಿಲಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. Say for example sodium nitrate, potassium nitrate, NaCl. If the dissolution is exothermic, the solubility decreases with the temperature. Exothermic ಅಂದ್ರೆ heat liberate ಆಗ್ತಾ ಇರುತ್ತೆ. ಆ ಪರ್ಟಿಕ್ಯುಲರ್ ಪ್ರೋಸೆಸ್ ಅಲ್ಲಿ ನೀವೇನಾದ್ರೂ ಟೆಂಪರೇಚರ್ ನ ಕಡಿಮೆ ಮಾಡಿದ್ರೆ ಸಾಲ್ಯುಬಿಲಿಟಿ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಒಂದು ನೇಚರ್ ಆಫ್ ದ ಸಾಲ್ಯೂಟ್ ಅಂಡ್ ಸಾಲ್ವೆಂಟ್ ಅಂತೀವಿ. ಪೋಲಾರ್ ಸಾಲ್ಯೂಟ್ ಡಿಸಾಲ್ವ್ಸ್ ಇನ್ ಪೋಲಾರ್ ಸಾಲ್ವೆಂಟ್, ನಾನ್ ಪೋಲಾರ್ ಸಾಲ್ಯೂಟ್ ಡಿಸಾಲ್ವ್ಸ್ ಇನ್ non-polar solvents, ಹೌದಲ್ವಾ? ರೈಟ್. ಹಾಗೆ ಸಾಲ್ಯುಬಿಲಿಟಿ ಆಫ್ ಗ್ಯಾಸಸ್ ಇನ್ ಲಿಕ್ವಿಡ್ಸ್, ಹೀಗೆ ನಾವು ಇದನ್ನ ನೋಡ್ತಾ ಹೋಗ್ತೀವಿ ನೋಡಿ. ಇಟ್ ಈಸ್ ಜನರಲಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಅಬ್ಸಾರ್ಪ್ಷನ್ ಕೋಎಫಿಷಿಯಂಟ್ ವಿಚ್ ಇಸ್ ಡಿಫೈನ್ಡ್ ಆಸ್ ದ ವಾಲ್ಯೂಮ್ ಆಫ್ ಗ್ಯಾಸ್ reduced to normal temperature and pressure dissolved by unit volume of solvent at particular temperature and 1 atmospheric pressure of the gas. ಈ ಅಬ್ಸಾರ್ಪ್ಷನ್ ಕೋಎಫಿಷಿಯಂಟ್ ಹೇಳೋದಾದ್ರೆ ಒಂದಷ್ಟು ಗ್ಯಾಸಸ್ಗೆ ಒಂದಷ್ಟು ಸಾಲ್ವೆಂಟ್ಸ್ ಅಲ್ಲಿ ನೋಡ್ತಾ ಹೋಗೋಣ.
ಈ ವಾಟರ್ ಅಲ್ಲಿ ಹೈಡ್ರೋಜನ್ ಅಬ್ಸಾರ್ಪ್ಷನ್ ಕೋಎಫಿಷಿಯಂಟ್ ಬಂದು 0.017 ಇರುತ್ತೆ, ನೈಟ್ರೋಜನ್ 0.015 ಇರುತ್ತೆ, ಆಕ್ಸಿಜನ್ 0.028, ಕಾರ್ಬನ್ ಡೈಆಕ್ಸೈಡ್ 0.88, ಎಥನಾಲ್ದು 0.0 ಅಂದ್ರೆ ವಾಟರ್ ಅಲ್ಲಿ ಹೈಡ್ರೋಜನ್ ಇನ್ ಎಥನಾಲ್ ಅಲ್ಲಿ 0.080, ನೈಟ್ರೋಜನ್ ಅಲ್ಲಿ 0.130, ಆಕ್ಸಿಜನ್ 0.143, ಕಾರ್ಬನ್ ಡೈಆಕ್ಸೈಡ್ 3 ಇರುತ್ತೆ. ಇದೇ ರೀತಿ ಡಿಫರೆಂಟ್ ಸೊಲ್ಯೂಷನ್ಸ್ ಸಾಲ್ವೆಂಟ್ ಅಲ್ಲಿ ಆ ಸಾಲ್ಯುಬಿಲಿಟಿ ಅಬ್ಸಾರ್ಪ್ಷನ್ ಕೋಎಫಿಷಿಯಂಟ್ ವೇರಿ ಆಗ್ತಾ ಹೋಗುತ್ತೆ. ದೆನ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್. ಆಲ್ರೆಡಿ ನಿಮಗೆ ಗೊತ್ತಿರೋದೆ, ನೇಚರ್ ಆಫ್ ದ ಗ್ಯಾಸಸ್, ನೇಚರ್ ಆಫ್ ಸಾಲ್ವೆಂಟ್, ಟೆಂಪರೇಚರ್, ಪ್ರೆಷರ್, ಆಲ್ ದೀಸ್ ಆರ್ ಗೋಯಿಂಗ್ ಟು ಎಫೆಕ್ಟ್. ನೆನ್ಪಿಟ್ಕೊಳ್ಳಿ, ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಅಲ್ಲಿ, ಸಾಲಿಡ್ ಇನ್ ಲಿಕ್ವಿಡ್ ಲಾಸ್ಟ್ ಓದಿದ್ವಲ್ಲ ಅದರಲ್ಲಿ ದೇರ್ ಇಸ್ ನೋ ಎಫೆಕ್ಟ್ ಆಫ್ ಪ್ರೆಷರ್ ಆನ್ ದ ಸಾಲ್ಯುಬಿಲಿಟಿ. ಓಕೆ, ಯಾಕೆಂದ್ರೆ ಡಿಸಾಲ್ವ್ ಆಗ್ತಾ ಇರೋದು ಸಾಲಿಡ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಇರೋದಿಲ್ಲ. ಆದ್ರೆ ಇಲ್ಲಿ ಗ್ಯಾಸಸ್ ಇರೋದ್ರಿಂದ ಅದರ ಸಾಲ್ಯುಬಿಲಿಟಿ ವೇರಿ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಅದರಲ್ಲಿ ಫಸ್ಟ್ ಒನ್ ನೇಚರ್ ಆಫ್ ದ ಗ್ಯಾಸಸ್ ಅಂತೆ. ಈಸಿಲಿ ಲಿಕ್ವಿಫೈಯಬಲ್ ಗ್ಯಾಸಸ್ ಆರ್ ಮೋರ್ ಸಾಲ್ಯುಬಲ್. ಸೇ ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಮೋರ್ ಸಾಲ್ಯುಬಲ್ ದನ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್. ನೇಚರ್ ಆಫ್ ಸಾಲ್ವೆಂಟ್ ಬಗ್ಗೆ ಹೇಳೋದಾದ್ರೆ, gases capable of forming ions in aqueous solution are more soluble in water than in other solvents. Example, hydrochloric acid, ammonia, so many. Temperature, solubility decreases with rise in temperature at constant pressure. Yake? Because gases dissolve ಆಗಿರುತ್ತೆ ಅಲ್ವಾ, ಅದರ kinetic energy ಜಾಸ್ತಿ ಆಗುತ್ತೆ. When you increase the temperature, kinetic energy increases. As a result, gases escape. ಬಬಲ್ಸ್ ಎಲ್ಲ ಬರುತ್ತೆ ನೋಡಿ, ವಾಟರ್ ಹೀಟ್ ಮಾಡಿದ್ರೆ ಆ ಬಬಲ್ಸ್ ಏನದು ಡಿಸಾಲ್ವ್ಡ್ ಆಕ್ಸಿಜನ್. ಆ ಡಿಸಾಲ್ವ್ಡ್ ಆಕ್ಸಿಜನ್ ಹೊರಗಡೆ ಬರ್ತಿದೆ ಅಂದ್ರೆ ಅರ್ಥ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತದೆ, ಹೆನ್ಸ್ ದೇ ಆರ್ ಕಮಿಂಗ್ ಔಟ್ ಆಫ್ ದ ಲಿಕ್ವಿಡ್. ನೆಕ್ಸ್ಟ್ ಪ್ರೆಷರ್ ಆಫ್ ದ ಗ್ಯಾಸ್ ಅಂತ. ದಿಸ್ ಇಸ್ ಗೋಯಿಂಗ್ ಟು ಬಿ ಎಕ್ಸ್ಪ್ಲೈನ್ ಬೈ ಹೆನ್ರಿಸ್ ಲಾ. ಏನ್ ಹೇಳುತ್ತೆ ಹೆನ್ರಿಸ್ ಲಾ ಸ್ಟೇಟ್ಮೆಂಟ್ ನಿಮಗೆ ಗೊತ್ತಿದೆ. ದ ಮಾಸ್ ಆಫ್ ಅ ಗ್ಯಾಸ್ ಡಿಸಾಲ್ವ್ಡ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಸಾಲ್ವೆಂಟ್ ಈಸ್ ಪ್ರಪೋರ್ಷನಲ್ ಟು the pressure of the gas at constant temperature. ಹಾಗಾದ್ರೆ mass is directly proportional to pressure ಅಂತ ಆಯ್ತು. ಹಾಗಾದ್ರೆ m is equal to k into p. ಓಕೆ, ನೀವು ಥಿಯರಿನಲ್ಲಿ ಓದ್ಬೇಕಾದ್ರೆ x ಅಂತ ಓದಿರ್ತೀರಾ, ಮೋಲ್ ಫ್ರಾಕ್ಷನ್ ಅಲ್ಲಿ ತಗೊಂಡಿರ್ತೀವಿ, ಹೌದಲ್ವಾ? ರೈಟ್, k ಅನ್ನೋದನ್ನ kh ಅಂತ ಓದಿರ್ತೀರಾ. ಹಾಗಿದ್ರೆ ಪಾರ್ಷಿಯಲ್ ಪ್ರೆಷರ್ ಇಸ್ ಈಕ್ವಲ್ ಟು kh into x ಅಂತ ತಗೊಳ್ತೀವಿ, ಅಥವಾ ಮಾಸ್ ಆಫ್ ದ ಗ್ಯಾಸ್ ಡಿಸಾಲ್ವ್ಡ್ ಇಸ್ ಈಕ್ವಲ್ ಟು k into p ಅಂತ ತಗೊಳ್ತೀವಿ. k ಅಂದ್ರೆ ಹೆನ್ರಿಸ್ ಕಾನ್ಸ್ಟೆಂಟ್. ಹಾಗಾದ್ರೆ ಹೆನ್ರಿಸ್ ಲಾ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ಹೇಳೋದಾದ್ರೆ, ದ ವಾಲ್ಯೂಮ್ ಆಫ್ ಗ್ಯಾಸ್ ಡಿಸಾಲ್ವ್ಡ್ ಇನ್ ಎ ಸಾಲ್ವೆಂಟ್ ಅಟ್ ಗಿವನ್ ಟೆಂಪರೇಚರ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಪ್ರೆಷರ್. ಮೋಸ್ಟ್ ಗ್ಯಾಸಸ್ ಒಬೆ ಹೆನ್ರಿಸ್ ಲಾ. ಯಾವಾಗ? ವೆನ್ ಪ್ರೆಷರ್ ಇಸ್ ನಾಟ್ ವೆರಿ ಹೈ, ಟೆಂಪರೇಚರ್ ಇಸ್ ನಾಟ್ ವೆರಿ ಲೋ, gas is not highly soluble, gas does not form any compound with solvent, gas does not undergo dissociation. ಇಲ್ಲಿ ನಾವು ಪಾಯಿಂಟ್ಸ್ ಅನ್ನು ನೋಡ್ತಾ ಹೋದ್ರೆ, ಪಾಯಿಂಟ್ ಡಿ ನೋಡಿ, gas does not form any compound with solvent. ಸಾಲ್ಯುಬಿಲಿಟಿ ಅನ್ನೋದು ಹೇಗೆ ಡಿಪೆಂಡ್ ಆಗುತ್ತೆ ಅಂತ, ಯಾವುದೇ ರೀತಿಯಾದಂತಹ ಕಾಂಪೌಂಡ್ಗಳನ್ನ ಫಾರ್ಮ್ ಮಾಡಬಾರದು, ಜಸ್ಟ್ ಡಿಸಲ್ಯೂಷನ್ ಆಗ್ಬೇಕಷ್ಟೇ, ರಿಯಾಕ್ಷನ್ ಆಗಬಾರದು. ಓಕೆ, ದೆನ್ ಹಾಗೆ ಮೂವ್ ಆದ್ರೆ, ಓಕೆ, ವೆನ್ ವಿ ಮೂವ್ ಟು ದ ನೆಕ್ಸ್ಟ್ ಒನ್, ಈ ಪರ್ಟಿಕ್ಯುಲರ್ ಸಾಲ್ಯುಬಿಲಿಟಿ ಅಂತ ಹೇಳುವಾಗ ನಾವು ನೋಡುವಂಥದ್ದು ಈ ಕಾನ್ಸಂಟ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನು ಕಾನ್ಸಂಟ್ರೇಷನ್ ಅಂದ್ರೆ, ಎಷ್ಟು ಅಮೌಂಟ್ ಆಫ್ ದ ಸಾಲ್ಯೂಟ್ ಡಿಸಾಲ್ವ್ ಆಗಿದೆ ಕೊಟ್ಟಿರುವಂತ ಸಾಲ್ವೆಂಟ್ ಅಲ್ಲಿ, ಹೌದಲ್ವಾ? ಹಾಗಿದ್ದಾರೆ ಈ ಎಕ್ಸ್ಪ್ರೆಷನ್ ಆಫ್ ದ ಕಾನ್ಸಂಟ್ರೇಷನ್ ಅಲ್ಲಿ ನಾವು ಹೇಳೋದಾದ್ರೆ, ಮೊದಲನೇದಾಗಿ ಪರ್ಸೆಂಟೇಜ್ ಅಲ್ಲಿ ಹೇಳ್ತೀವಿ, ಬೈ ವೇಟ್, ಮಾಸ್ ಪರ್ಸೆಂಟೇಜ್, ಮಾಸ್ ಪರ್ಸೆಂಟ್ ಅಂತ ಕರಿತೀವಿ. ಹಾಗಂದ್ರೆ ಏನು? ವೇಟ್ ಆಫ್ ದ ಸಾಲ್ಯೂಟ್ ಪರ್ 100 ಗ್ರಾಮ್ ಆಫ್ ದ ಸೊಲ್ಯೂಷನ್. ಟೋಟಲ್ 100 ಗ್ರಾಮ್ ಆಫ್ ದ ಸೊಲ್ಯೂಷನ್ ತಗೊಂಡ್ರೆ ಎಷ್ಟು ಸಾಲ್ಯೂಟ್ ಡಿಸಾಲ್ವ್ ಆಗಿದೆ ಮಾಸಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ 5% NaCl ಅಂತ ತಗೊಂಡ್ರೆ, ಇನ್ ಟರ್ಮ್ಸ್ ಆಫ್ ಮಾಸ್ ಪರ್ಸೆಂಟೇಜ್ ಅಥವಾ ವೇಟ್ ಪರ್ಸೆಂಟೇಜ್ ಅಂದ್ರೆ 5 ಗ್ರಾಮ್ಸ್ ಡಿಸಾಲ್ವ್ಡ್ ಇನ್ 95 ಗ್ರಾಮ್ ಆಫ್ ದ ವಾಟರ್. ನೆನ್ಪಿಟ್ಕೊಳ್ಳಿ, ಎರಡನ್ನೂ ಮಾಸ್ ಅಲ್ಲೇ ತಗೊಳ್ತೀವಿ, ಅಂದ್ರೆ ಟೋಟಲ್ 100 ಗ್ರಾಮ್ ಆಗ್ಬೇಕು. ಅರ್ಥ ಆಗ್ತಿದ್ಯಾ? ರೈಟ್. ಅದೇ ರೀತಿ ಬೈ ವಾಲ್ಯೂಮ್, ಇಲ್ಲಿ ಎರಡೂ ಕೂಡ ವಾಲ್ಯೂಮ್ ಅಲ್ಲಿ ತಗೋಬೇಕು. 5% ಆಫ್ ಸರ್ಟೆನ್ ಸೊಲ್ಯೂಷನ್, ಈಗ ಫಾರ್ ಎಕ್ಸಾಂಪಲ್ 5% ಆಫ್ ಆಲ್ಕೋಹಾಲ್
ಅಂತ ತಗೊಂಡ್ರೆ 5 ml dissolved in 95 ml of the solvent. ಸೊ ಎರಡು ಸೇರಿಸಿದ್ರೆ 100 ml ಆಯ್ತು. ನೆಕ್ಸ್ಟ್ ಈಗ ಸ್ಟ್ರೆಂತ್ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಇಲ್ಲಿ ಬೈ ವಾಲ್ಯೂಮ್ ಬಗ್ಗೆ ಹೇಳ್ತಾ ಇರುವಾಗ weight of the solute per 100 ml of the solution ಅಂತ, ಅದರ ವಾಲ್ಯೂಮ್ ಆಫ್ ಸಾಲ್ಯೂಟ್ per 100 ml of the solution. ಹಾಗಾದ್ರೆ ಮಾಸ್ ಪರ್ಸೆಂಟ್ ಇದೆ, ವಾಲ್ಯೂಮ್ ಪರ್ಸೆಂಟ್ ಇದೆ, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟ್ ಕೂಡ ಇದೆ. ನೆಕ್ಸ್ಟ್ ಸ್ಟ್ರೆಂತ್ ಬಗ್ಗೆ ನಂಬರ್ ಆಫ್ ಗ್ರಾಮ್ಸ್ ಆಫ್ ದ ಸಾಲ್ಯೂಟ್ ಡಿಸಾಲ್ವ್ ಪರ್ ಯೂನಿಟ್, ಅಂದ್ರೆ ಯೂನಿಟ್ ವಾಲ್ಯೂಮ್ ಅಂದ್ರೆ ಲೀಟರ್ ಪರ್ ಲೀಟರ್ ಆಫ್ ದ ಸೊಲ್ಯೂಷನ್, ಗ್ರಾಮ್ ಪರ್ ಲೀಟರ್ ಅಂತ ತಗೊಳ್ತಾ ಇದೀವಿ. ಸ್ಟ್ರೆಂತ್ ಇಸ್ ಈಕ್ವಲ್ ಟು ಈಕ್ವಿವೆಲೆಂಟ್ ವೆಯ್ಟ್ ಇಂಟು ನಾರ್ಮಾಲಿಟಿ. ನಾರ್ಮಾಲಿಟಿಗೆ ಹೋದ್ರೆ ನಂಬರ್ ಆಫ್ ಗ್ರಾಮ್ ಈಕ್ವಿಲೆಂಟ್ಸ್ ಆಫ್ ದ ಸಾಲ್ಯೂಟ್ ಡಿಸಾಲ್ವ್ ಪರ್ ಲೀಟರ್ ಆಫ್ ದ ಸೊಲ್ಯೂಷನ್. ಅದಕ್ಕೊಂದು ಎಕ್ಸ್ಪ್ರೆಷನ್ ಕೂಡ ಇದೆ. ಓಕೆ, ಈ ಎಕ್ಸ್ಪ್ರೆಷನ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಯೂಸ್ ಮಾಡಬೇಕು. ಏನು, weight of the solute into 1000 divided by equivalent weight of the solute into volume in ml. ನೋಡಿ, ವಾಲ್ಯೂಮ್ ಅನ್ನ ಲೀಟರ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಆ 1000 ಅನ್ನ ಬರೆಯಲ್ಲ. ಓಕೆ, ದೆನ್ ಮೊಲಾರಿಟಿ ಅಂತೆ, ನಂಬರ್ ಆಫ್ ಮೋಲ್ಸ್ ಆಫ್ ದ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ದ ಸೊಲ್ಯೂಷನ್. ಅಂದ್ರೆ ಈಗ 1 molar NaCl ಅಂದ್ರೆ ಅದರ ಮಾಲಿಕ್ಯುಲರ್ weight ಎಷ್ಟಿರುತ್ತೋ ಅಷ್ಟನ್ನ ತಗೊಂಡು 1 ಲೀಟರ್ಲಿ ಡಿಸಾಲ್ವ್ ಮಾಡ್ತೀವಿ. ಅದು 1 molar ಸೊಲ್ಯೂಷನ್, ರೈಟ್? ನೆಕ್ಸ್ಟ್ ಅದರದ ಎಕ್ಸ್ಪ್ರೆಷನ್ ಇದೆ, ಮೊಲಾರಿಟಿ ಇಸ್ ಈಕ್ವಲ್ ಟು weight of the solute into 1000 divided by molecular weight of the solute into volume of the solution in ml. Okay, then molality, it is defined as number of moles of the solute dissolved in 1000 gram of the solvent, ಅಂದ್ರೆ 1 kg of the solvent ಅಂತ ಕರಿತೀವಿ. So it is given by, okay, molality small m ಅಲ್ಲಿ represent ಮಾಡ್ತಾ ಹೋಗ್ತಿದೀವಿ. weight of the solute into 1000 divided by molecular weight of the solute into weight of the solvent in grams. ಇಲ್ಲಿ ಏನಾದರೂ kg ಇದರಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಮೇಲ್ಗಡೆ ಇರೋ 1000 ಅನ್ನ ಮಲ್ಟಿಪ್ಲೈ ಮಾಡೋದಿಲ್ಲ. ಡಿನಾಮಿನೇಟರ್ ಅಲ್ಲಿ ಸಾಲ್ವೆಂಟ್ ಇನ್ ಗ್ರಾಮ್ಸ್ ಇದೆಯಲ್ಲ, ಸಾಲ್ವೆಂಟ್ ಇನ್ kg ಆದ್ರೆ 1000 ಇಂದ ಮಲ್ಟಿಪ್ಲೈ ಮಾಡೋದಿಲ್ಲ. ನೆಕ್ಸ್ಟ್ ಮೋಲ್ ಫ್ರಾಕ್ಷನ್, ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಒನ್ ಕಂಪೋನೆಂಟ್ ಟು the total number of moles of the solution for components A and B. ಎರಡಿದೆ ಅಂತ ಅಂದ್ಕೊಂಡ್ರೆ components XA ಅಂದ್ರೆ mole fraction of A is given as what? Number of moles of A divided by number of moles of A plus number of moles of B. Always ನಮಗೆ ಗೊತ್ತಿದೆ total mole fraction ಅಂದ್ರೆ ಎರಡರ mole fraction ಆಡ್ ಮಾಡಿದ್ರೆ that should be 1. 1 ಗಿಂತಲೂ ಜಾಸ್ತಿ ಇರೋದು ಇಲ್ಲ, 1 ಗಿಂತಲೂ ಕಡಿಮೆನೂ ಇರೋದಿಲ್ಲ. ನೆಕ್ಸ್ಟ್ ಮಾಸ್ ಫ್ರಾಕ್ಷನ್ ಅಂತ, mass fraction of A ಅಂತ ತಗೊಂಡ್ರೆ mass of A divided by total mass of the solution. Mass fraction of B ಅಂತ ತಗೊಂಡ್ರು ಅಷ್ಟೇ, out of the total mass how much mass of A ಅಥವಾ B ಇದೆ ಅಂತ ಹೇಳಿ. Then parts per million ಅಂತ, it is the mass of the solute present in 1 million part by mass of the solution ಅಂತ. ಅಂದ್ರೆ out of 1 million part how this is going to be what, how many parts are there ಅಂತ. mass of A ಅಂದ್ರೆ ppm of A ಅಂತ ತಗೊಂಡ್ರೆ ಅದರ ಕಂಪೋನೆಂಟ್ಸ್ ಒಂದು, ಮಾಸ್ ಆಫ್ A ಇಂಟು 1 ಮಿಲಿಯನ್ ಅಂದ್ರೆ 10 to the power of 6 ಡಿವೈಡೆಡ್ ಬೈ ಮಾಸ್ ಆಫ್ ದ ಸೊಲ್ಯೂಷನ್. ನೆಕ್ಸ್ಟ್ ಮೊಲಾಲಿಟಿ, ಮೋಲ್ ಫ್ರಾಕ್ಷನ್ ಅಂಡ್ ಮಾಸ್ ಫ್ರಾಕ್ಷನ್ ಡು ನಾಟ್ ಚೇಂಜ್ ವಿತ್ ದ ಟೆಂಪರೇಚರ್. ಯಾಕೆ? ಇದರಲ್ಲೆಲ್ಲ ನಾವು ತಗೊಳ್ತಾ ಇರೋದು ಮಾಸ್ ಅನ್ನೋ ಒಂದು ಟರ್ಮ್ ಅನ್ನ ನಾವು ತಗೊಳ್ತಾ ಇದ್ದೀವಿ, ನೆನ್ಪಿಟ್ಕೋಬೇಕು. ಎಸ್ಪೆಷಲಿ ಮೋಲ್ ಫ್ರಾಕ್ಷನ್ ಅಲ್ಲಿ ಬರೀ ಮೋಲ್ಸ್ ಇರೋದ್ರಿಂದ ಟೆಂಪರೇಚರ್ ಜಾಸ್ತಿ ಮಾಡಿದ್ರು ಮೋಲ್ಸ್ ಏನ್ ಜಾಸ್ತಿ ಆಗೋದಿಲ್ಲ. ಮೊಲಾಲಿಟಿನಲ್ಲಿ ಮಾಸ್ ಆಫ್ ದ ಸಾಲ್ವೆಂಟ್ ನೀವು ಮಾಸ್ ವೆಯ್ಟ್ ಅಲ್ಲಿ ತಗೊಳ್ತಾ ಇರೋದ್ರಿಂದ ಟೆಂಪರೇಚರ್ ಜಾಸ್ತಿ ಆದ್ರೆ ಏನಾಗುತ್ತಂತೆ, ಏನೂ ಆಗ್ತಾ ಇಲ್ಲ, ದೇರ್ ಇಸ್ ನೋ ಎಫೆಕ್ಟ್. ಅದೇ ರೀತಿ ಮಾಸ್ ಫ್ರಾಕ್ಷನ್, ಯಾವ ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ಟರ್ಮ್ ಮಾಸ್ ಮೇಲೆ ಡಿಪೆಂಡ್ ಆಗಿರುತ್ತೋ ದೇರ್ ಇಸ್ ನೋ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಇಟ್. ಓಕೆ, ರೈಟ್. ಹಾಗಿದ್ರೆ ಅದನ್ನ ಇಂಡಿಪೆಂಡೆಂಟ್ ಆನ್ ದ ಟೆಂಪರೇಚರ್ ಅಂತೀವಿ. ಕಾಂಪಿಟೇಟಿವ್ ಅಲ್ಲಿ ಕೇಳಬಹುದು ಅಥವಾ ಥಿಯರಿನಲ್ಲೂ ಕೇಳಬಹುದು, ವಿಚ್ ಕಾನ್ಸಂಟ್ರೇಷನ್ ಟರ್ಮ್ ಈಸ್ ಇಂಡಿಪೆಂಡೆಂಟ್ ಆನ್ ಟೆಂಪರೇಚರ್. ಅಂದ್ರೆ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ ಯಾವ ಕಾನ್ಸಂಟ್ರೇಷನ್ ಟರ್ಮ್ ವೇರಿ ಆಗಲ್ಲ ಅಂತ ಹೇಳಿ. ಅದಕ್ಕೆ ಎಕ್ಸಾಂಪಲ್ ಮೊಲಾಲಿಟಿ, ಮೋಲ್ ಫ್ರಾಕ್ಷನ್ ಅಂಡ್ ಮಾಸ್ ಫ್ರಾಕ್ಷನ್ ಹೇಳ್ಬಹುದು. ದೆನ್ ಡಿಮಲ್ಲಿದೆ, ಓಕೆ, when 1 mole of the solute is present in 1 liter of the solution at 0 degree, it is called as 1 Dmol solution. Formality, this is the number of formula mass in grams present in 1 liter of the solution ಅಂತ. ಹಾಗಿದ್ರೆ some of the important expressions ನೋಡೋದಾದ್ರೆ ಮೊದಲನೇದು ಮೊಲಾರಿಟಿ ಅಂತೆ. ಮೊಲಾರಿಟಿ is equal to, okay, m into d divided by 1 plus m into m2 divided by 1000, ಅಥವಾ
Density is equal to molarity into 1 by m plus m2 by 100. ಇದೇ ರೀತಿ ಎಕ್ಸ್ಪ್ರೆಷನ್ಸ್ ಇದೆ, ನೋಡ್ಕೋಬೇಕು. ಓಕೆ, ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ ಅಂತ. ವೇಪರ್ ಪ್ರೆಷರ್ ಅಂತ ತಗೊಂಡ್ರೆ ಇಟ್ ಇಸ್ ಡಿಫೈನ್ಡ್ ಆಸ್ ದ ಪ್ರೆಷರ್ ಆಫ್ ದ ವೇಪರ್ ಇನ್ ಈಕ್ವಿಲಿಬ್ರಿಯಂ ವಿತ್ ದ ಲಿಕ್ವಿಡ್ ಅಟ್ ಟೆಂಪರೇಚರ್. ಫಾರ್ ಎಕ್ಸಾಂಪಲ್, ಒಂದು ಕ್ಲೋಸ್ಡ್ ಕಂಟೈನರ್ ತಗೊಂತೀರ. ಆ ಕ್ಲೋಸ್ಡ್ ಕಂಟೈನರ್ ಅಲ್ಲಿ ಎವಾಪರೇಟಿಂಗ್ ಲಿಕ್ವಿಡ್ ಅನ್ನ ಇಟ್ರೆ ಆ ಲಿಕ್ವಿಡ್ ಏನ್ ಮಾಡುತ್ತೆ, ವೇಪರೈಸ್ ಆಗಿ ವೇಪರ್ಸ್ ಬಂದಿರುತ್ತೆ. ದಟ್ ವೇಪರ್ಸ್ ವಿಚ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಈಕ್ವಿಲಿಬ್ರಿಯಂ ವಿತ್ ದ ಲಿಕ್ವಿಡ್, ಅದರ ಲಿಕ್ವಿಡ್ ಜೊತೆನೆ ಈಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ. ಅಂದ್ರೆ ಅರ್ಥ ಏನು, number of particles which are evaporating will be equal to number of particles which are condensing. Vapor pressure of the liquid increases with the rise in temperature. ಜಾಸ್ತಿ ಮಾಡಿದಷ್ಟು vapor pressure ಜಾಸ್ತಿ ಆಗ್ತಾ ಹೋಗುತ್ತೆ. When intermolecular forces are weak, the liquid is more volatile and has more vapor pressure. ಅಂದ್ರೆ particles ಮಧ್ಯೆ ಪ್ರೆಷರ್ ಅಂದ್ರೆ ಅಟ್ರಾಕ್ಟಿವ್ ಫೋರ್ಸಸ್ ಕಡಿಮೆ ಇದ್ರೆ ಮಾಲಿಕ್ಯೂಲ್ಸ್ ಫ್ರೀ ಆಗಿ ಮೂವ್ ಆಗ್ತಾ ಇರುತ್ತೆ. ಮಾಲಿಕ್ಯೂಲ್ಸ್ ಫ್ರೀ ಆಗಿ ಮೂವ್ ಆದ್ರೆ ಪ್ರೆಷರ್ ಕೂಡ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಓಕೆ, ದೆನ್ ವೇರಿಯೇಷನ್ ಆಫ್ ವೇಪರ್ ಪ್ರೆಷರ್ ವಿತ್ ಟೆಂಪರೇಚರ್. ದಿಸ್ ವಾಸ್ ಗಿವನ್ ಬೈ ಕ್ಲಾಸಿಯಸ್ ಅಂಡ್ ಕ್ಲೆಪರಾನ್. ಅದನ್ನ ಕ್ಲೆಪರಾನ್ ಕ್ಲಾಸಿಯಸ್ ಇಕ್ವೇಶನ್ ಅಂತ ಕರಿತೀವಿ, ಅಥವಾ ಕ್ಲಾಸಿಯಸ್ ಕ್ಲೆಪರಾನ್ ಇಕ್ವೇಶನ್ ಅಂತ ಕರಿಬಹುದು. ಸೊ ಇಲ್ಲಿ ಲಾಗ್ P2 by P1 is equal to delta HV divided by 2.303 R into 1 by T1 minus 1 by T2. ಇಲ್ಲಿ ಎಂಥಾಲ್ಪಿ ಆಫ್ ಡೆಲ್ಟಾ ಎಚ್ ವಿ ಅಂದ್ರೆ ಎಂಥಾಲ್ಪಿ ಆಫ್ ವೇಪರೈಸೇಷನ್ ಆಫ್ ಲಿಕ್ವಿಡ್, ಆರ್ ಅಂದ್ರೆ ಗ್ಯಾಸ್ ಕಾನ್ಸ್ಟೆಂಟ್, P2 is equal to vapor pressure at temperature T2, P1 ಅಂದ್ರೆ vapor pressure at temperature T1. ಈ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಅಂತ ಹೇಳುವಾಗ ನಮಗೆ ಗೊತ್ತಿದೆ, ಸೊಲ್ಯೂಷನ್ ಅಂದ್ರೆ ಮೋರ್ ದನ್ ಒನ್ ಕಂಪೋನೆಂಟ್ ಇರಲೇಬೇಕು. ಒಂದೇ ಇದ್ರೆ ಅದನ್ನ ಸಾಲ್ವೆಂಟ್ ಅಂತ. ಹಾಗಾದ್ರೆ ದ ವೇಪರ್ ಪ್ರೆಷರ್ ಆಫ್ ದ ಸೊಲ್ಯೂಷನ್ ಇನ್ ಟರ್ಮ್ಸ್ is the sum of the partial pressures of the components of the solution. This was given by whom? Dalton's law. ಹಾಗಿದ್ರೆ P is equal to PA plus PB plus PC ಬರ್ತಾ ಇದೆ. In general, the vapor pressure of component in solution is less than that of pure solvent. Pure solvent ಅಲ್ಲಿ ಇದ್ದಾಗ ಎಷ್ಟಿರುತ್ತೋ ವೇಪರ್ ಪ್ರೆಷರ್, ಅದು ಸಾಲ್ವೆಂಟ್ ಅಲ್ಲಿ ಬಂದಾಗ ಕಡಿಮೆ ಆಗಿ ಆಗುತ್ತೆ. ಓಕೆ, ಎಫೆಕ್ಟ್ ಆಫ್ ಅನದರ್ ಕಂಪೋನೆಂಟ್. ಓಕೆ, ರೌಲ್ಸ್ ಲಾ ನೆಕ್ಸ್ಟ್ ಒನ್ ನೋಡಿ. ದ ಪಾರ್ಷಿಯಲ್ ಪ್ರೆಷರ್ ಆಫ್ ಎ ವಾಲಟೈಲ್ ಕಂಪೋನೆಂಟ್ ಆಫ್ ಅ ಸೊಲ್ಯೂಷನ್ is directly proportional to its mole fraction in solution at any temperature. ಯಾವುದಾದ್ರೂ ಒಂದು ವಾಲಟೈಲ್ ಕಂಪೋನೆಂಟ್ ಇದೆ ಅನ್ನೋದಾದ್ರೆ ಅದರ ಪಾರ್ಷಿಯಲ್ ಪ್ರೆಷರ್ ಮೋಲ್ ಫ್ರಾಕ್ಷನ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತಂತೆ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ದೀವಿ ನಾವು, ಹೌದಲ್ವಾ? ರೈಟ್, ಒಂದ್ ಸೆಕೆಂಡ್. ಓಕೆ, ನೋಡಿ ಇಲ್ಲಿ partial pressure of A is directly proportional to mole fraction of A. ಅದೇ ರೀತಿ partial pressure of B is directly proportional to mole fraction of B. ಹಾಗೆ ಇದರ ಡಿರೈವೇಶನ್ ಕೂಡ ಮಾಡಿರ್ತೀರಾ. PA is equal to P naught A into XA, PB is equal to P naught B into XB. ಹಾಗಾದ್ರೆ PA ಅಂದ್ರೆ ಏನಂತೆ? partial pressure of the component A. PB ಅಂದ್ರೆ partial pressure of the component B. PB ಅಂದ್ರೆ P naught A ಅಂದ್ರೆ vapor pressure ಆಫ್ ಕಂಪೋನೆಂಟ್ ಎ ಇನ್ ಪ್ಯೂರ್ ಫಾರ್ಮ್, ಅಂದ್ರೆ ಸಾಲ್ವೆಂಟ್ ಅಲ್ಲಿ ಇದ್ದಾಗ ಒಂದೇ ರೀತಿ ಪಾರ್ಟಿಕಲ್ಸ್ ಇರ್ತಾ ಇತ್ತು, ಹಾಗಾಗಿ ಅಲ್ಲಿ ಕ್ರಿಯೇಟ್ ಆಗುವಂತ ವೇಪರ್ ಪ್ರೆಷರ್. XA ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ದ ಕಂಪೋನೆಂಟ್ ಎ. ಹಾಗಿದ್ರೆ ನಮಗೆ ಗೊತ್ತು ಪಾರ್ಷಿಯಲ್ ಪ್ರೆಷರ್ ಅಥವಾ ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಇಸ್ ಈಕ್ವಲ್ ಟು ಪಿ ಟೋಟಲ್ ಇಂಟು ಐ ಅಂತ ತಗೊಳ್ತೀವಿ, ಅಥವಾ ಸಿಗ್ಮಾ ಎ. ಓಕೆ, ಅರ್ಥ ಮಾಡ್ಕೋಬೇಕು ಇದನ್ನ. ನೋಡ ನೆಕ್ಸ್ಟ್ ಬರುತ್ತೆ, ಅವಾಗ ಇನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡೋಣಂತೆ. ರೌಲ್ಸ್ ಲಾ ಯಾವುದಕ್ಕೆ? ಅದು ಒಂದಕ್ಕೆ ಅಪ್ಲೈ ಮಾಡ್ತಾ ಇದೀವಿ ನೋಡಿ ಇಲ್ಲಿ. ರೌಲ್ಸ್ ಲಾ ಫಾರ್ ಸೊಲ್ಯೂಷನ್ ಕಂಟೈನಿಂಗ್ ನಾನ್ ವಾಲಟೈಲ್ ಸಾಲ್ಯೂಟ್. ದ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಫ್ ಅ ಸೊಲ್ಯೂಷನ್ ಕಂಟೈನಿಂಗ್ ನಾನ್ ವಾಲಟೈಲ್ ಸಾಲ್ಯೂಟ್ ಈಸ್ ಈಕ್ವಲ್ ಟು ದ ಮೋಲ್ ಫ್ರಾಕ್ಷನ್ ಆಫ್ ನಾನ್ ವಾಲಟೈಲ್ ಸಾಲ್ಯೂಟ್. ಹಾಗಿದ್ರೆ ನಾವಿಲ್ಲಿ ನೋಡ್ತಾ ಇರೋದು, ಯಾವ್ದಾದ್ರು ಒಂದು ವೇಪರ್ ಪ್ರೆಷರ್ ಅಂತ ತಗೊಂಡ್ರೆ ಸಾಲ್ವೆಂಟ್ ವೇಪರ್ ಪ್ರೆಷರ್ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು ಸೊಲ್ಯೂಷನ್. ಅಲ್ಲಿ ಎ ಅನ್ನೋದು ಸಾಲ್ವೆಂಟ್ ಸ್ಟೇಟ್ ಅಲ್ಲಿ ಇದ್ದಾಗ, ಅಂದ್ರೆ ಪ್ಯೂರ್ ಅದು ಒಂದೇ ಇದ್ದಾಗ, ಸೊಲ್ಯೂಷನ್ ಅಲ್ಲಿ ಇದ್ದಾಗ ಅಂದ್ರೆ ಇನ್ನೊಂದ್ರ ಜೊತೆನಲ್ಲಿ ಇದ್ದಾಗ ಯಾವ್ದ್ರದ್ದು ವೇಪರ್ ಪ್ರೆಷರ್ ಜಾಸ್ತಿ ಇರುತ್ತೆ ಅಂದ್ರೆ ಸಾಲ್ವೆಂಟ್. ಹಾಗಾಗಿ ಪಿ ನಾಟ್ ಎ ಅನ್ನೋದು ಜಾಸ್ತಿ ಇರುತ್ತೆ ಮೈನಸ್ ಪಿ ಎ, ಅದು ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಆಯ್ತು. ಪಿ ನಾಟ್ ಎ ಮೈನಸ್ ಪಿ ಎ ಇಸ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ವಿತ್ ರೆಸ್ಪೆಕ್ಟ್ ಟು ಪ್ಯೂರ್ ಸಾಲ್ವೆಂಟ್, ಅಂದ್ರೆ ಪಿ ನಾಟ್ ಎ ಡಿವೈಡೆಡ್ ಬೈ ದ ನೋಡಿ.
ಹಾಗಾದ್ರೆ ಅದನ್ನ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ಕರಿತೀವಿ, ವಿಚ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಏನು ಮೋಲ್ ಫ್ರಾಕ್ಷನ್ ಆಫ್ ದ ಸಾಲ್ಯೂಟ್. ಅದನ್ನ ಹೇಗೆ ಕೊಡ್ತಾ ಇದೀವಿ, ನಂಬರ್ ಆಫ್ ಮೋಲ್ಸ್ ಆಫ್ ದಟ್ ಕಂಪೋನೆಂಟ್ ಟು ದ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ದ ಕಂಪೋನೆಂಟ್ಸ್. ಹಾಗಾದ್ರೆ ಫಾರ್ ಎ ವೆರಿ ಡೈಲ್ಯೂಟ್ ಸೊಲ್ಯೂಷನ್ ನಾವು ನೋಡೋದಾದ್ರೆ ಈ ನಂಬರ್ ಆಫ್ ಮೋಲ್ಸ್ ಆಫ್ ದ ಸಾಲ್ಯೂಟ್ ಯಾವುದು ಸಾಲ್ಯೂಟ್ ವಿಲ್ ಬಿ ಈಕ್ವಲ್ ಟು ದ ನಂಬರ್ ಆಫ್ ಮೋಲ್ಸ್ ಆಫ್ ದ ಸಾಲ್ವೆಂಟ್. ಅಲ್ಲಿ ನಾವು ತಗೊಳ್ತಾ ಇರೋದು ಎ ಅನ್ನೋದು ವಾಲಟೈಲ್ ಕಂಪೋನೆಂಟ್, ಬಿ ಅನ್ನೋದು ನಾನ್ ವಾಲಟೈಲ್ ಕಂಪೋನೆಂಟ್. ಎನ್ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಅಂದ್ರೆ ನಾನ್ ವಾಲಟೈಲ್ ಕಂಪೋನೆಂಟ್, ಎನ್ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಎ ವಾಲಟೈಲ್ ಕಂಪೋನೆಂಟ್. ನೆಕ್ಸ್ಟ್ ಐಡಿಯಲ್ ಸೊಲ್ಯೂಷನ್ಸ್ ನೆನ್ಪಿಟ್ಕೋಬೇಕು. A ideal solution is the one which obeys Raoult's law at all temperature and concentration. ಹಾಗಾದ್ರೆ ಈ ಪರ್ಟಿಕ್ಯುಲರ್ ಪ್ರೋಸೆಸ್ ಅಲ್ಲಿ ಅಥವಾ ಈ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಅಲ್ಲಿ ನಾವು ನೋಡುವಾಗ ಈ ಐಡಿಯಲ್ ಸೊಲ್ಯೂಷನ್ ಅಂದ್ರೆ ಏನು ನಮ್ಗೆ ಗೊತ್ತಿದೆ. ಎ ಸೊಲ್ಯೂಷನ್ ವಿಚ್ ಈಸ್ ಗೋಯಿಂಗ್ ಟು ಬಿಹೇವ್ ಇಂಡಿವಿಜುವಲಿ ಸಾಲ್ವೆಂಟ್ ಎರಡಿರುತ್ತೆ ಅಂತ ಅಂದ್ಕೊಳ್ಳೋಣ. ಎ ಅಂಡ್ ಬಿ ಅಂತ ಇರುತ್ತೆ. ಆ ಎರಡೂ ಕೂಡ ಡಿಫರೆಂಟ್ ಪ್ರಾಪರ್ಟೀಸ್ ನ ತೋರಿಸ್ತಾ ಇರುತ್ತೆ. ವೇಪರ್ ಪ್ರೆಷರ್ ಇರ್ಬೋದು ಅಥವಾ ಏನ್ ಹೇಳ್ತೀವಿ ಪ್ರಾಪರ್ಟೀಸ್ ವೈಸ್ ಆಪರೇಟಿಂಗ್ ಎಬಿಲಿಟಿ. ಅವೆರಡನ್ನು ಮಿಕ್ಸ್ ಮಾಡಿದಾಗ ಎ ಅಂಡ್ ಬಿ ನ ಅವುಗಳ ಇಂಡಿವಿಜುವಾಲಿಟಿ ಮೇಂಟೈನ್ ಮಾಡಿಕೊಂಡ್ರೆ ಹೇಗೆ ಮೇಂಟೈನ್ ಆಗುತ್ತೆ, ಎ ಅಂಡ್ ಬಿ ಮಧ್ಯೆ ಯಾವುದೇ ರಿಯಾಕ್ಷನ್ ಆಗಬಾರದು, ಅವಾಗ ಮಾತ್ರ ಅದು ಇಂಡಿವಿಜುವಾಲಿಟಿ ಮೇಂಟೈನ್ ಮಾಡಿಕೊಳ್ಳುತ್ತೆ. ಸಪೋಸ್ ಇಫ್ ಎ ಅಂಡ್ ಬಿ ಆರ್ ಇಂಟರಾಕ್ಟಿವ್, ನಾರ್ಮಲಿ ಸಾಲ್ವೆಂಟ್ ಸ್ಟೇಟ್ ಅಲ್ಲಿ ಇರುವಂತ ಯಾವುದೇ ಪರ್ಟಿಕ್ಯುಲರ್ ನಾನು ಹೇಳ್ತೇನಲ್ವಾ, ಸಾಲ್ವೆಂಟ್ ಅಲ್ಲಿ ಇದ್ದಾಗ ಏನಿತ್ತು ಪ್ರೋಸೆಸ್ ಅಥವಾ ಏನಿತ್ತು ಅದೇನು ಪ್ರಾಪರ್ಟಿ, ಅದು ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈ ಪರ್ಟಿಕ್ಯುಲರ್ ಪ್ರೋಸೆಸ್ ಅಲ್ಲಿ ಯಾವುದೇ ಹೊಸ ಬಾಂಡ್ಗಳು ಫಾರ್ಮ್ ಆಗ್ತಾ ಇಲ್ಲ, ಇರೋ ಬಾಂಡ್ಗಳು ಬ್ರೇಕು ಆಗ್ತಾ ಇಲ್ಲ. ಐಡಿಯಲ್ ಸೊಲ್ಯೂಷನ್ ಇಸ್ ದ ಒನ್ ವಿಚ್ ಓಬೇಸ್ ರೌಲ್ಟ್ಸ್ ಲಾ ಅಂತೆ. ರೌಲ್ಟ್ಸ್ ಲಾ ಏನ್ ಹೇಳುತ್ತೆ ಗೊತ್ತಾ, ಪ್ಯೂರ್ ಸಾಲ್ವೆಂಟ್ ಅಲ್ಲಿ ಏನಿರುತ್ತೆ ಪ್ರಾಪರ್ಟಿ, ಅದು ಮಿಕ್ಸ್ ಮಾಡಿದ್ಮೇಲೂ ಅಂದ್ರೆ ಎರಡು ಸಾಲ್ವೆಂಟ್ಗಳನ್ನ ಮಿಕ್ಸ್ ಮಾಡಿದ್ಮೇಲೂ ಅದು ಹಾಗೆ ಇರಬೇಕು. ಅದಾಗೆ ಇರಬೇಕು ಅಂದ್ರೆ ಆ ಎರಡು ಕಂಪೋನೆಂಟ್ಗಳು ಇಂಟರಾಕ್ಟ್ ಆಗಬಾರ್ದು. ಹಾಗಿದ್ರೆ ನೋಡೋಣಂತೆ, ಡೆಲ್ಟಾ ಎಚ್ ಆಫ್ ದ ಮಿಕ್ಸ್ಚರ್ ಈಸ್ ಈಕ್ವಲ್ ಟು 0 ಅಂತ. ಅಂದ್ರೆ ನೋ ಹೀಟ್ ಈಸ್ ಎವಾಲ್ವ್ಡ್ ಆರ್ ಅಬ್ಸಾರ್ಬ್ಡ್ ವೆನ್ ಕಂಪೋನೆಂಟ್ಸ್ ಆರ್ ಮಿಕ್ಸ್ಡ್ ಟು ಫಾರ್ಮ್ ದ ಸೊಲ್ಯೂಷನ್. ಓಕೆ, one more is there, delta V of the mixture is equal to 0. ಅಂದ್ರೆ there should not be any change in the volume. ಪಾರ್ಟಿಕಲ್ಸ್ ಮಧ್ಯೆ ಅಟ್ರಾಕ್ಷನ್ ಇಲ್ಲ ಅಂದ್ರೆ ಹತ್ರ ಬರೋದಿಲ್ಲ ಅಂದ್ರೆ ವಾಲ್ಯೂಮ್ ಕಮ್ಮಿ ಆಗಲ್ಲ. ಪಾರ್ಟಿಕಲ್ಸ್ ಮಧ್ಯೆ ರಿಪಲ್ಷನ್ ಇಲ್ಲ ಅಂದ್ರೆ ಪಾರ್ಟಿಕಲ್ಸ್ ದೂರ ಹೋಗೋದಿಲ್ಲ, ವಾಲ್ಯೂಮ್ ಜಾಸ್ತಿ ಆಗೋದಿಲ್ಲ. ಹಾಗಿದ್ರೆ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಎ ಅಂಡ್ ಬಿ ಇಂಟರ್ ಮಾಲಿಕ್ಯುಲರ್ ಇಂಟರಾಕ್ಷನ್ಸ್ ಆರ್ ದ ಸೇಮ್ ಆಸ್ ಎ ಇಂಟರಾಕ್ಷನ್ ಅಂಡ್ ಬಿ ಇಂಟರಾಕ್ಷನ್. Strictly there is no ideal solution. The following pairs almost behaves as ideal solution. ಯಾವ್ಯಾವುದು ಈ ಎಕ್ಸಾಂಪಲ್ ಗಳನ್ನ ತುಂಬಾ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು ಅಂಡ್ ವೆರಿ ಇಂಪಾರ್ಟೆಂಟ್ ಆಲ್ಸೋ. ಓಕೆ, ಬೆನ್ಝೀನ್ ಅಂಡ್ ಟಾಲಿಯಂ, ಈಥೈಲ್ ಬ್ರೋಮೈಡ್ ಅಂಡ್ ಈಥೈಲ್ ಕ್ಲೋರೈಡ್, ಎನ್ ಹೆಪ್ಟೇನ್ ಅಂಡ್ ಎನ್ ಹೆಕ್ಸೇನ್, ಕ್ಲೋರೋಬೆನ್ಝೀನ್ ಅಂಡ್ ಬ್ರೋಮೋಬೆನ್ಝೀನ್, ಇಥಿಲೀನ್ ಕ್ಲೋರೈಡ್ ಅಂಡ್ ಇಥಿಲೀನ್ ಬ್ರೋಮೈಡ್. ಇದಿಷ್ಟು ಒಂದಷ್ಟು ಎಕ್ಸಾಂಪಲ್ಸ್. ಐಡಿಯಲ್ ಸೊಲ್ಯೂಷನ್ ಅಂದ್ರೆ vapor pressure of the solution always lies between the vapor pressure of the pure components, and generally dilute solution behaves as ideal solutions ಅಂತ ಅವರೇ ಹೇಳ್ತಾ ಇದ್ದಾರೆ. ಐಡಿಯಲ್ ಸೊಲ್ಯೂಷನ್ಸ್ ಅಲ್ಲಿ ಫಾರ್ ದ ಐಡಿಯಲ್ ಸೊಲ್ಯೂಷನ್ vapor pressure of the solution always lie between vapor pressure of the pure components, and dilute solution ಗಳು ಇದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಹೋಗುತ್ತಂತೆ. ನೋಡ ಏನಾಗುತ್ತೆ. ನಾನ್ ಐಡಿಯಲ್ ಸೊಲ್ಯೂಷನ್ ಅಂದ್ರೆ ಏನು? ಕರೆಕ್ಟ್, ಎ ನಾನ್ ಐಡಿಯಲ್ ಸೊಲ್ಯೂಷನ್ ಇಸ್ ದ ಒನ್ ವಿಚ್ ಡು ನಾಟ್ ಒಬೇ ರೌಲ್ಟ್ಸ್ ಲಾ. ರೌಲ್ಟ್ಸ್ ಲಾ ಒಬೇನೆ ಮಾಡೋಲ್ಲ. ಅಂಡ್ ಡೆಲ್ಟಾ ಎಚ್ ಆಫ್ ದ ಮಿಕ್ಸ್ಚರ್ ಇಸ್ ನಾಟ್ ಈಕ್ವಲ್ ಟು 0. ಡೆಲ್ಟಾ ವಿ ಆಫ್ ದ ಮಿಕ್ಸ್ಚರ್ ಇಸ್ ನಾಟ್ ಈಕ್ವಲ್ ಟು 0. ಅಂದ್ರೆ ಅರ್ಥ, ಈ ಎ ಅಂಡ್ ಬಿ ಅಂತ ಎರಡು ಕಂಪೋನೆಂಟ್ ತಗೊಂಡಿದ್ವಿ. ಎ ಇಂಟ್ರಾಕ್ಷನ್ ಎಷ್ಟಿತ್ತು, ಬಿ ಇಂಟ್ರಾಕ್ಷನ್ ಎಷ್ಟಿತ್ತು. ಓಕೆ, ಎ ಬಿ ಇಂಟರಾಕ್ಷನ್ ಕೂಡ ಅಷ್ಟೇ ಇರೋದಿಲ್ಲ. ಸ್ಟ್ರಾಂಗ್ ಇರಬಹುದು ಅಥವಾ ವೀಕ್ ಇರಬಹುದು, ಅಟ್ರಾಕ್ಟಿವ್ ಇರಬಹುದು, ರಿಪಲ್ಸಿವ್ ಇರಬಹುದು. ಆ ಐಡಿಯಲ್ ಸೊಲ್ಯೂಷನ್ ಗೆ ಕಂಪೇರ್ ಮಾಡಿದ್ರೆ ಅದರಿಂದ ಡಿವಿಯೇಷನ್ ಆಗೋ ಯಾವುದೇ ಸೊಲ್ಯೂಷನ್ ಕೂಡ ನಾನ್ ಐಡಿಯಲ್ ಸೊಲ್ಯೂಷನ್ ಆಗುತ್ತೆ. ಓಕೆ, ಹಾಗಾದ್ರೆ ನಾನ್ ಐಡಿಯಲ್ ಸೊಲ್ಯೂಷನ್ ವಿಚ್ ಇಸ್ ಗೋಯಿಂಗ್ ಟು ಹ್ಯಾವ್ 2 ಟೈಪ್ಸ್. ಮೊದಲನೇದು
the solution which is showing positive deviation, and the second one is the solution which is showing negative deviation. ಪಾಸಿಟಿವ್ ಡಿವಿಯೇಷನ್ ಅಂದ್ರೆ ವಾಲ್ಯೂಮ್ ಜಾಸ್ತಿ ಆಗ್ಬೇಕು, ನೆಗೆಟಿವ್ ಡಿವಿಯೇಷನ್ ಅಂದ್ರೆ ವಾಲ್ಯೂಮ್ ಕಮ್ಮಿ ಆಗ್ಬೇಕು. ಅರ್ಥ ಆಗ್ತಿದ್ಯಾ? ರೈಟ್. ಹಾಗಿದ್ರೆ ಫಾರ್ ಸಚ್ ಸೊಲ್ಯೂಷನ್, ಪಾಸಿಟಿವ್ ಡಿವಿಯೇಷನ್ ತೋರಿಸುವಂತ ಸೊಲ್ಯೂಷನ್ಸ್ಗೆ ಎ ಬಿ ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಷನ್ಸ್ ಆರ್ ವೀಕರ್ ದ್ಯಾನ್ ಎ ಅಂಡ್ ಬಿ ಬಿ. ಅಂದ್ರೆ ಎಂಥಾಲ್ಪಿ ಆಫ್ ದ ಮಿಕ್ಸ್ಚರ್ is what? Positive. Enthalpy, that volume of the mixture is also positive. ಅಂದ್ರೆ ನೋಡಿ, ಈ ಆಟಮ್ಸ್ ಅಥವಾ ಏನ್ ಹೇಳ್ತೀವಿ ಪಾರ್ಟಿಕಲ್ಸ್ ಎ ಅಂಡ್ ಬಿ ಮಧ್ಯೆ ಅಟ್ರಾಕ್ಟಿವ್ ಫೋರ್ಸಸ್ ಇರುತ್ತಲ್ಲ, ದಟ್ ವಿಲ್ ಬಿ ಲೆಸ್ಸರ್ ದ್ಯಾನ್ ಎ ಅಂಡ್ ಬಿ. ಆ ಮೂಮೆಂಟ್ ಅಲ್ಲಿ ಪಾರ್ಟಿಕಲ್ಸ್ ವಾಂಟ್ಸ್ ಟು ಮೂವ್ ಅವೇ, ದೂರ ಹೋಗ್ಬೇಕು ಅಂತಂದ್ರೆ ಅವುಗಳ ಮಧ್ಯೆ ಇತ್ತಲ್ಲ ಬಾಂಡ್, ಅದೇ ಬ್ರೇಕ್ ಆಗ್ತಿದೆ. ಆ ಬ್ರೇಕ್ ಆಗ್ತಿದೆ ಅಂತಂದ್ರೆ ಅದರಷ್ಟಕ್ಕೆ ಅದೇ ಬ್ರೇಕ್ ಆಗೋದಿಲ್ಲ. ಆ ಸೊಲ್ಯೂಷನ್ ಅಲ್ಲಿ ಇರುತ್ತಲ್ಲ ಟೆಂಪರೇಚರ್, ಅದನ್ನ ತಗೊಂಡು ಬ್ರೇಕ್ ಆಗುತ್ತೆ. ಅಂದ್ರೆ ಎಂಡೋಥರ್ಮಿಕ್ ಪ್ರೋಸೆಸ್. ಓಕೆ, ಅದೇ ರೀತಿ ವಾಲ್ಯೂಮ್ ಜಾಸ್ತಿ ಆಗ್ತಿರೋದ್ರಿಂದ ನೋಡ್ಕೊಳ್ಳಿ, ಡೆಲ್ಟಾ ವಿ ಇಸ್ ಈಕ್ವಲ್ ಟು ವಾಟ್? ಪಾಸಿಟಿವ್. ಒಂದಷ್ಟು ಎಕ್ಸಾಂಪಲ್ ನೋಡೋದಾದ್ರೆ CCl4, ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂಡ್ ಬೆನ್ಸಿನ್, ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂಡ್ ಕ್ಲೋರೋಫಾರ್ಮ್, ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂಡ್ ಟಾಲಿನ್. And acetone and carbon disulfide ಇದೆ, acetone and ethyl alcohol, acetone and benzene, methyl alcohol and water, ethyl alcohol and water. ಇವುಗಳನ್ನ ಯಾಕೆ ನಾವು ಓದ್ತಾ ಇದೀವಿ? ಫಸ್ಟ್ ಆಫ್ ಆಲ್, ಪರ್ಟಿಕ್ಯುಲರ್ಲಿ ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಬಂದಾಗ ಆ ಐಡಿಯಾಲಿಟಿಯಿಂದ ಡಿವಿಯೇಟ್ ಆಗಿರುತ್ತಲ್ಲ, ಟು ನೋ ಇಟ್ಸ್ ಪ್ರಾಪರ್ಟಿ ವಿ ಹ್ಯಾವ್ ಟು ನೋ ಸಮ್ ಎಕ್ಸಾಂಪಲ್ಸ್. ಯಾವ ಸೊಲ್ಯೂಷನ್ಗಳು ನಾನ್ ಐಡಿಯಲ್ ಇದೆ, ಅದರಲ್ಲೂ ಪಾಸಿಟಿವ್ ಡಿವಿಯೇಷನ್ ಇದೆ ಅಂತ. ಸೇ ಫಾರ್ ಎಕ್ಸಾಂಪಲ್ 10 ml ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂಡ್ 10 ml ಆಫ್ ಬೆನ್ಸಿನ್ ತಗೊಂಡ್ರೆ, ಓಕೆ, ಎಷ್ಟು ml ಇರ್ಬೇಕಪ್ಪ? 20 ml ಇರಬೇಕು. ಅದೇ ಐಡಿಯಲ್ ಸೊಲ್ಯೂಷನ್ ತಗೊಂಡಿದ್ವಿ ನಾವು, ಯಾವ್ದು ಇಲ್ಲಿದೆ ನೋಡ್ಕೊಳ್ಳಿ, ಲಾಸ್ಟ್ ಸ್ಲೈಡ್ ಅಲ್ಲಿ ಇದೆಯಲ್ವಾ, ಬೆನ್ಸಿನ್ ಅಂಡ್ ಟಾಲಿನ್ ಇದೆ. ಬೆನ್ಸಿನ್ 10 ml ಇದೆ, ಟಾಲಿನ್ 10 ml ಇದೆ. ಎರಡನ್ನು ಮಿಕ್ಸ್ ಮಾಡಿದ್ದು ಮೇಲೂ ಕೂಡ 20 ml ಇದ್ರೆ ನೋಡು, 10 ml ಪ್ಲಸ್ 10 ml 20 ml ಆಗ್ಬೇಕು. ಅಂದ್ರೆ ವಾಲ್ಯೂಮ್ ಜಾಸ್ತಿ ಆಗ್ತಿಲ್ಲ, ವಾಲ್ಯೂಮ್ ಕಡಿಮೆನೂ ಆಗ್ತಾ ಇಲ್ಲ, ಅಷ್ಟೇ ಇದೆ. ಆಡ್ ಮಾಡಿದಷ್ಟೇ. ಅಂದ್ರೆ ಯಾವುದೇ ಹೊಸ ಕಾಂಪೌಂಡ್ಗಳು ಫಾರ್ಮ್ ಆಗಿಲ್ಲ ಅಥವಾ ಯಾವುದೇ ಹೊಸ ಬಾಂಡ್ಗಳು ಫಾರ್ಮ್ ಆಗಿಲ್ಲ ಅಂತ. ಇಲ್ಲಿ ನಾವು ಹೇಳೋದಾದ್ರೆ ಬಿಫೋರ್ ಮಿಕ್ಸಿಂಗ್ ಎರಡರದ್ದು ಸೇರಿ ವಾಲ್ಯೂಮ್ ಎಷ್ಟಿತ್ತು? 20 ml. ಆಫ್ಟರ್ ಮಿಕ್ಸಿಂಗ್ ಆಲ್ಸೋ ಇಫ್ ದ ವಾಲ್ಯೂಮ್ ಇಸ್ 20 ml, then it is said to be ideal solution. ಆದ್ರೆ ನಾನ್ ಐಡಿಯಲ್ ಸೊಲ್ಯೂಷನ್ ಆಗಿರೋದ್ರಿಂದ ಪಾರ್ಟಿಕಲ್ಸ್ ಗಳ ಮಧ್ಯೆ ಐದರ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಇರುತ್ತೆ. ಇಲ್ಲಿ ನಾವು ತಗೊಳ್ತಾ ಇರೋದು ಪಾಸಿಟಿವ್ ಡಿವಿಯೇಷನ್ ಇರೋದ್ರಿಂದ ಪಾರ್ಟಿಕಲ್ಸ್ ಮಧ್ಯೆ ಏನಿರುತ್ತೆ? ರಿಪಲ್ಷನ್ ಇರುತ್ತೆ. ಸೊ ಅದಕ್ಕೆ 10 ml ಪ್ಲಸ್ 10 ml ಎರಡು ಆಡ್ ಮಾಡಿದ್ರೆ ಈ ಎರಡೂ ಪಾರ್ಟಿಕಲ್ಸ್ ಅಂದ್ರೆ ಕಂಪೋನೆಂಟ್ಸ್ ರಿಪಲ್ಸಿವ್ ಇರೋದ್ರಿಂದ ದೂರ ಹೋಗುತ್ತೆ. ದೂರ ಹೋಗ್ತಿದೆ ಅಂದ್ರೆ ದೇ ಆರ್ ಮೂವಿಂಗ್ ಅವೇ ಫ್ರಮ್ ಈಚ್ ಅದರ್. ಅಂದ್ರೆ ವಾಲ್ಯೂಮ್ ಜಾಸ್ತಿ ಆಗ್ಬೇಕು, 20 ml ಗಿಂತಲೂ ಜಾಸ್ತಿ ಇರಬೇಕು, 20.2 ml 20.3 ml ಅಂತೆ. ಓಕೆ, ರೈಟ್. ಹಾಗಿದ್ರೆ ಈ ತರದ ಸೊಲ್ಯೂಷನ್ ಅನ್ನ ದ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ದ ಪಾಸಿಟಿವ್ ಡಿವಿಯೇಷನ್ ಅಂತ ಕರಿತಾ ಇದ್ವಿ. ನೆಕ್ಸ್ಟ್, ದ ಪಾರ್ಟಿಕಲ್ಸ್ ಅಥವಾ ದ ಸೊಲ್ಯೂಷನ್ಸ್ ವಿಚ್ ಇಸ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್. ಇಲ್ಲಿ ನಾವು ಹೇಳೋದಾದ್ರೆ ಎ ಬಿ ಕಂಪೋನೆಂಟ್ ಅಥವಾ ಎ ಬಿ ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಷನ್ಸ್ ಆರ್ ಸ್ಟ್ರಾಂಗರ್ ವೆನ್ ಕಂಪೇರ್ ಟು ಎ ಅಂಡ್ ಬಿ ಬಿ. ಈ ಪರ್ಟಿಕ್ಯುಲರ್ ಪ್ರೋಸೆಸ್ ಅಲ್ಲಿ ನೋಡಿ 10 ml ಆಫ್ ಎ ಅಂಡ್ 10 ml ಆಫ್ ಬಿ ಅಂತ ತಗೊಂಡ್ರೆ ಎರಡನ್ನು ಮಿಕ್ಸ್ ಮಾಡಿದಾದ್ಮೇಲೆ ಅದರಲ್ಲಿ ಪಾರ್ಟಿಕಲ್ಸ್ ಟು ಪಾರ್ಟಿಕಲ್ ಮಧ್ಯೆ ಅಟ್ರಾಕ್ಷನ್ ಜಾಸ್ತಿ ಆಗ್ತಿದೆ. ಅಟ್ರಾಕ್ಷನ್ ಜಾಸ್ತಿ ಆಗ್ತಿದೆ ಅಂದ್ರೆ ಅರ್ಥ ಪಾರ್ಟಿಕಲ್ಸ್ ಹತ್ರ ಬರ್ತಿದೆ. ಹತ್ರ ಬಂದ್ರೆ ವಾಲ್ಯೂಮ್ ಕಮ್ಮಿ ಆಗುತ್ತೆ, ಅದನ್ನೇ ನೆಗೆಟಿವ್ ಅಂತ ಕರಿತೀವಿ. ಈ ಹತ್ರ ಬರ್ಬೇಕಾದ್ರೆ ಬಾಂಡ್ಗಳು ಫಾರ್ಮ್ ಆಗ್ತಿದೆ ಅಂದ್ರೆ ಅರ್ಥ ಆ ಎನರ್ಜಿ ರಿಲೀಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಬಾಂಡ್ಗಳು ಫಾರ್ಮ್ ಆಗುವಾಗ ಎನರ್ಜಿ ಯೂಶಲಿ ಅಬ್ಸಾರ್ಬ್ ಆಗಲ್ಲ. ಯಾಕೆ? ಆಲ್ ಬಾಂಡ್ಸ್ ಆರ್ ಗೋಯಿಂಗ್ ಟು ಗೆಟ್ ಸ್ಟೆಬಿಲೈಸ್ಡ್ ಆಫ್ಟರ್ ಬಾಂಡಿಂಗ್. ಅಥವಾ ಮಾಲಿಕ್ಯೂಲ್ಸ್, ಎಲ್ಲಾ ಮಾಲಿಕ್ಯೂಲ್ಸ್ಗಳು ಅಥವಾ ಆಟಮ್ಸ್ಗಳು ಬಾಂಡಿಂಗ್ ಆಗ್ತಿರೋದೇ ಯಾಕೆ? ಎನರ್ಜಿ ಕಡಿಮೆ ಆಗ್ಲಿ ಅಂತ. ಆ ಎನರ್ಜಿ ಕಡಿಮೆ ಆಗ್ತಿಲ್ಲ, ಇಲ್ಲಿ ಜಾಸ್ತಿ ಆಗ್ತಿದೆ ಅಂದ್ರೆ ಅರ್ಥ ಮಾಲಿಕ್ಯೂಲ್ಸ್ ಗಳ ಮಧ್ಯೆ ಎನರ್ಜಿ ಅಂದ್ರೆ ಈ ಮಾಲಿಕ್ಯೂಲ್ಸ್ ಗಳಲ್ಲಿ ಎನರ್ಜಿ ಇತ್ತಲ್ಲ, ಆ ಎನರ್ಜಿ ಏನಾಯ್ತು? ಕಂಬೈನ್ ಆದಾಗ ರಿಲೀಸ್ ಆಯ್ತು. ಅದನ್ನೇ ಎಕ್ಸೋಥರ್ಮಿಕ್ ಅಂತೀವಿ, ನೆಗೆಟಿವ್. ಒಂದಷ್ಟು ಎಕ್ಸಾಂಪಲ್ ಇದೆ ನೋಡಿ, ಕ್ಲೋರೋಫಾರ್ಮ್ ಅಂಡ್ ಅಸಿಟೋನ್, ಕ್ಲೋರೋಫಾರ್ಮ್ ಅಂಡ್ ಬೆನ್ಸೀನ್, ಕ್ಲೋರೋಫಾರ್ಮ್ ಅಂಡ್ ಡೈಇಥೈಲ್ ಈಥರ್, ಅಸಿಟೋನ್ ಅಂಡ್ ಅನಿಲಿನ್, HCl ವಾಟರ್ ಅಂಡ್ HNO3 ವಾಟರ್. ಓಕೆ, ಇದಿಷ್ಟು ಗೊತ್ತಿರಬೇಕು.
ಕೊನೆಯದಾಗಿ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಂದ್ರೆ ಮತ್ತೆ ಈ ಐಡಿಯಲ್ ಸೊಲ್ಯೂಷನ್ ನಾನ್ ಐಡಿಯಲ್ ಸೊಲ್ಯೂಷನ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಗೊತ್ತಿರಬೇಕು. ಆಲ್ರೆಡಿ ಥಿಯರಿನಲ್ಲಿ ಓದಿರ್ತೀರಾ, ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಅಥವಾ ಕಾನ್ಸ್ಟೆಂಟ್ ಬಾಯ್ಲಿಂಗ್ ಮಿಕ್ಸ್ಚರ್ ಅಂತ ಕರಿತೀವಿ. ಏನು ಹಾಗಂದ್ರೆ a mixture of two or more components which like a pure chemical compound boils and distills over completely at the same temperature without change in their chemical composition is called as an azeotrope. ಹಾಗಾದ್ರೆ ನಾನ್ ಐಡಿಯಲ್ ಸೊಲ್ಯೂಷನ್ ಫಾರ್ಮ್ಸ್ ಅಜಿಯೋಟ್ರೋಪ್. ಯೂಶಲಿ ಎರಡು ತರ ಇದೆ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ಒಂದು ಪಾಸಿಟಿವ್ ಡಿವಿಯೇಷನ್ ತೋರಿಸುವಂತ ನಾನ್ ಐಡಿಯಲ್ ಸೊಲ್ಯೂಷನ್, ಇನ್ನೊಂದಷ್ಟು ನೆಗೆಟಿವ್ ಡಿವಿಯೇಷನ್ ತೋರಿಸುವಂತ ನಾನ್ ಐಡಿಯಲ್ ಸೊಲ್ಯೂಷನ್. In which ನಾವು ನೋಡೋದಾದ್ರೆ azeotropic mixture with minimum boiling point. Minimum boiling point ಆಗಬೇಕು ಅಂದ್ರೆ this is formed ಅಥವಾ it is formed by liquid showing positive deviation. ಹಾಗಾದ್ರೆ an intermediate composition of liquid is having highest vapor pressure. ನೆನಪಿಟ್ಕೊಳ್ಳಿ, minimum boiling azeotropes are shown by the solutions which are showing positive deviation from Raoult's law. Okay, hence lowest boiling point gives this azeotrope. Such azeotropes have boiling point lower than either of the pure component. ನಮಗೆ ಗೊತ್ತಿದೆ ಈ ರೆಕ್ಟಿಫೈಡ್ ಸ್ಪಿರಿಟ್ ಅಂದ್ರೆ ಆಲ್ಕೋಹಾಲ್ ಅಂತ ಕರಿತೀವಲ್ಲ, ಎಥನಾಲ್ ಅಂಡ್ ವಾಟರ್, ಇದರದ್ದು ಕಂಪೋಸಿಷನ್ ಗೊತ್ತಿರಬೇಕು. 95.5% ಎಥನಾಲ್ ಇರುತ್ತೆ, ವಾಟರ್ 4.5% ಇರುತ್ತೆ. ಈ ಪರ್ಟಿಕ್ಯುಲರ್ ಮಿಕ್ಸ್ಚರ್ ಬಾಯ್ಲ್ ಆಗೋದು ಯಾವಾಗ? 351.5 ಕೆಲ್ವಿನ್ ಅಲ್ಲಿ. ವಾಟರ್ ಎಷ್ಟಿರುತ್ತೆ? 373 ಕೆಲ್ವಿನ್ ಇರುತ್ತೆ. ಈ ಎಥನಾಲ್ದು ದಟ್ ಮಸ್ಟ್ ಬಿ ಲೆಸ್ಸರ್ ದ್ಯಾನ್ 350. ಹಾಗಾದ್ರೆ ಅವೆರಡು ಕೂಡ 350 ಅಲ್ಲ, 355 ಅದಕ್ಕಿಂತಲೂ ಜಾಸ್ತಿನೇ ಇರಬೇಕು. ಎರಡರ ಬಾಯ್ಲಿಂಗ್ ಪಾಯಿಂಟ್ ಗಿಂತಲೂ ಕಡಿಮೆನಲ್ಲೇ ಬಾಯ್ಲ್ ಆಗ್ತಿದೆಯಂತೆ. ಅದಕ್ಕೆ ಅದನ್ನ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ ಅಂತ ಕರಿತಾ ಇದೀವಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್. It is formed by the liquid showing negative deviation. Minimum boiling azeotropes are shown by the solution with the positive deviation. Maximum boiling azeotropes shown by the liquid showing a negative deviation. An intermediate composition of the liquids having minimum vapor pressure. Hence, highest boiling point gives the azeotropes. ಈಗ ನಾವು ವಾಟರ್ ಅಂಡ್ ನೈಟ್ರಿಕ್ ಆಸಿಡ್ ಅಂತ ತಗೊಂಡ್ರೆ ವಾಟರ್ 32%, HNO3 68%. ಇಲ್ಲಿ ವಾಟರ್ ಬಾಯ್ಲಿಂಗ್ ಪಾಯಿಂಟ್ ಬಂದು 373 ಕೆಲ್ವಿನ್. ಆದ್ರೆ ಇಲ್ಲಿ HNO3 ಏನಾಗಿರುತ್ತಂತೆ, ಅದಕ್ಕಿಂತಲೂ ಕಡಿಮೆ ಇರುತ್ತೆ, ಅರೌಂಡ್ 370 ಅಂತ ತಗೊಂಡ್ರೆ 370 ಕೆಲ್ವಿನ್. ಎರಡಕ್ಕಿಂತಲೂ ಜಾಸ್ತಿ ಇದೆಯಂತೆ, 393.5 ಕೆಲ್ವಿನ್. ಹಾಗಿದ್ರೆ ಈ ಪರ್ಟಿಕ್ಯುಲರ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಶೋಯಿಂಗ್ ವಾಟ್? ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಪಾಯಿಂಟ್. ಹಾಗಾದ್ರೆ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್ ಅಂಡ್ ಪಾಸಿಟಿವ್ ಡಿವಿಯೇಷನ್. ಎಲ್ಲರೂ ಗೊತ್ತಾಯ್ತು ಅನ್ಕೊಂತೀನಿ, ಕರೆಕ್ಟಾ? ದೆನ್ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ದ ಕಾಲಿಗೇಟಿವ್ ಪ್ರಾಪರ್ಟೀಸ್. ಓಕೆ, ಇನ್ನು ಕಾಲಿಗೇಟಿವ್ ಪ್ರಾಪರ್ಟೀಸ್ಗೆ ಅಂತ ಬಂದ್ರೆ ಪ್ರಾಪರ್ಟೀಸ್ ವಿಚ್ ಡಿಪೆಂಡ್ಸ್ ಓನ್ಲಿ ಆನ್ ದ ನಂಬರ್ ಆಫ್ ಪಾರ್ಟಿಕಲ್ಸ್ irrespective of their nature are called as colligative properties. ಅಂದ್ರೆ ಈ ಕೆಲವೊಂದು ಪ್ರಾಪರ್ಟಿಗಳು ಅವುಗಳಲ್ಲಿರುವಂತ ಅಂದ್ರೆ ಆ ಪರ್ಟಿಕ್ಯುಲರ್ ಸೊಲ್ಯೂಷನ್ಸ್ ಅಲ್ಲಿರುವಂತ ನಂಬರ್ ಆಫ್ ಪಾರ್ಟಿಕಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಬಿಟ್ರೆ ಇನ್ಯಾವುದೇ ಪ್ರಾಪರ್ಟೀಸ್ ಮೇಲೆ ಡಿಪೆಂಡ್ ಆಗೋಲ್ಲ. ಸೇ ಫಾರ್ ಎಕ್ಸಾಂಪಲ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಇದೆ, ಎಲಿವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಕೂಡ ಇದೆ. ಓಕೆ, ಈ ನಾಲ್ಕು. ಮತ್ತೆ ಕೊನೆದು ಆಸ್ಮಾಟಿಕ್ ಪ್ರೆಷರ್. ಈ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತ ತಗೊಂಡ್ರೆ ಮೆಷರ್ಡ್ ಬೈ ಆಸ್ಟ್ವಾಲ್ಡ್ಸ್ ಅಂಡ್ ವಾಕರ್ ಮೆಥಡ್, ಗ್ಯಾಸ್ ಸ್ಯಾಚುರೇಷನ್ ಮೆಥಡ್ ಅಂತ ಕರಿತೀವಿ. P0 minus P divided by P0 is equal to mole fraction of the non-volatile solute. Mole fraction ಅಂದ್ರೆ ಗೊತ್ತು, X2 ಅಥವಾ XB ಅಂತೀವಿ. ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? W2 by W1 plus W2. ಇಲ್ಲಿ ಯೂಶುವಲ್ ಆಗಿ ನಾವು N2 ಅಂತ ತಗೊಳ್ತೀವಿ ಮೋಲ್ ಫ್ರಾಕ್ಷನ್ಗೆ. ಇದನ್ನ ನಾವು ಗ್ಯಾಸ್ ಸ್ಯಾಚುರೇಷನ್ ಮೆಥಡ್ ಅಂತ ತಗೊಳ್ತಾ ಇದ್ದೀವಿ. ನೆಕ್ಸ್ಟ್ ಹಾಗಾದ್ರೆ W2 ಅಂದ್ರೆ ಏನಂತೆ? ಲಾಸ್ ಇನ್ ವೇಟ್ ಆಫ್ ದ ಸಾಲ್ವೆಂಟ್. W1 ಅಂದ್ರೆ ಲಾಸ್ ಇನ್ ವೇಟ್ ಆಫ್ ದ ಸೊಲ್ಯೂಷನ್ ಅಂತ ಹೇಳಿ. ಆಸ್ಮಾಟಿಕ್ ಪ್ರೆಷರ್ ಅಂತ ತಗೊಳ್ಳೋದಾದ್ರೆ ದ ಹೈಡ್ರೋಸ್ಟಾಟಿಕ್ ಪ್ರೆಷರ್ ಡೆವಲಪ್ಡ್ ಆನ್ ದ ಸ್ಯಾಚುರೇಷನ್ ಸೊಲ್ಯೂಷನ್. ನೋಡಿ ಯಾವ್ದ್ರ ಮೇಲೆ? ಸೊಲ್ಯೂಷನ್ ಮೇಲೆ. ವಿಚ್ ಜಸ್ಟ್ ಪ್ರಿವೆಂಟ್ ದ ಆಸ್ಮೋಸಿಸ್ ಆಫ್ ಪ್ಯೂರ್ ಸಾಲ್ವೆಂಟ್ ಇಂಟು the solution through ASPM, semi-permeable membrane. Andre the hydrostatic pressure developed on the solution which just prevent the
osmosis of pure solvent into the solution through a semi-permeable membrane. ಸೆಮಿ-ಪರ್ಮಿಯಬಲ್ ಮೆಂಬ್ರೇನ್ ಮೇಲೆ ನಾವು ಒಂದಷ್ಟು ಪ್ರೆಷರ್ನ ಅಪ್ಲೈ ಮಾಡ್ತಿದೀವಿ. ಹೇಗೆ, ಯಾವ ಡೈರೆಕ್ಷನ್ ಇಂದ? ಒಂದು ಸೊಲ್ಯೂಷನ್ ಅನ್ನ ಒಂದು ಕಂಟೈನರ್ ಅಲ್ಲಿ ನಾವು ಇಟ್ಟರೆ ಅದರಲ್ಲಿ ಒಂದು ಎಡ್ಜ್ ಅಲ್ಲಿ ಒಂದು ಚಿಕ್ಕ ಹೋಲ್ ಮಾಡಿ ಅದಕ್ಕೆ SPM ಅನ್ನ ಅಟ್ಯಾಚ್ ಮಾಡಿದ್ರೆ ಈ ಸೊಲ್ಯೂಷನ್ ಕಡೆಯಿಂದ ಸಾಲ್ವೆಂಟ್ ಹೊರಗಡೆ ಬರ್ತಾ ಇರುತ್ತೆ. ಆ ಸಾಲ್ವೆಂಟ್ ಅನ್ನ ಸ್ಟಾಪ್ ಮಾಡೋದಕ್ಕೆ ಹೊರಗಡೆಯಿಂದ ಎಷ್ಟು ಪ್ರೆಷರ್ ಅನ್ನ ಅಪ್ಲೈ ಮಾಡಬೇಕೋ ಅದನ್ನೇ ನಾವು ಆಸ್ಮಾಟಿಕ್ ಪ್ರೆಷರ್ ಅಂತ ಕರಿತೀವಿ. ಓಕೆ, it is an external opposing force which just prevents the osmosis of solvent. Elinda from the solution. Yavaga when it is passing or when it is coming through semi-permeable membrane. Otherwise, we can define it this way also. The minimum external pressure applied to the solution just to stop the process of osmosis is known as osmotic pressure. Isotonic solution ಅಂದ್ರೆ ಏನು? Solution having the same osmotic pressure, they are called isotonic solution. ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. 0.91% of NaCl solution is isotonic with RBCs, ರೆಡ್ ಬ್ಲಡ್ ಸೆಲ್ಸ್ ಇರುತ್ತಲ್ಲ, ಕಾರ್ಪಸ್ಕ್ಯೂಲ್ಸ್, ಅದರಲ್ಲಿ ಇರುವಂತ NaCl ಕಾನ್ಸಂಟ್ರೇಷನ್ಸ್ ಎಷ್ಟಿರುತ್ತೆ ಅಂದ್ರೆ 0.91%. ಅದಕ್ಕೆ ಇಂಟ್ರಾವೆನಸ್ ಇಂಜೆಕ್ಷನ್ ಕೊಡ್ತಾರೆ, ಗೊತ್ತರ ಇಂಜೆಕ್ಷನ್ಸ್. ಆ ಇಂಜೆಕ್ಷನ್ಸ್ ಅಲ್ಲಿ ಓಕೆ 0.91% ಆಫ್ NaCl ಅನ್ನೇ ಯೂಸ್ ಮಾಡಿರ್ತಾರೆ. ಯಾಕೆ? ಯಾವುದೇ ರೀತಿಯಾದಂತ ಪರ್ಟಿಕ್ಯುಲರ್ಲಿ ಈಗ ನಮ್ಗೆ ಗೊತ್ತಿದೆ, ಕೆಲವೊಂದ್ಸಲ ಎಲ್ಲ ಏನಾಗ್ಬಿಡುತ್ತೆ, ಇಂಜೆಕ್ಷನ್ ಕೊಟ್ಟ ತಕ್ಷಣ ಆ ಮಸಲ್ಸ್ ಎಲ್ಲ ಏನೋ ಊದ್ಕೊಳ್ಳೋದು ಅಥವಾ ಸ್ವೆಲ್ ಆಗೋದು ಏನೋ ಆಗ್ತಾ ಇರುತ್ತೆ. ಟು ಅವಾಯ್ಡ್ ದಟ್ ಒನ್ ದೇ ಆರ್ ಗೋಯಿಂಗ್ ಟು ಇಂಜೆಕ್ಟ್ ಓಕೆ 0.91% ಆಫ್ NaCl. ಓಕೆನಾ, ರೈಟ್. ಹಾಗಿದ್ರೆ ಹೈಪೋಟಾನಿಕ್ ಅಂಡ್ ಹೈಪರ್ಟಾನಿಕ್. ಹೈಪೋ ಅಂದ್ರೆ ಲೆಸ್ ಕಾನ್ಸಂಟ್ರೇಷನ್ ಇರಬೇಕು ಅದಕ್ಕಿಂತಲೂ, solution having lower osmotic pressure. Hypertonic andre solution having higher osmotic pressure. Okay, then Van 't Hoff's theory of dilute solution anta. Dilute solution behave like a gases ಗೊತ್ತಿರಬೇಕು, and gas law can be applied to them. Apply ಮಾಡಬಹುದು. ಹಾಗಾದ್ರೆ Boyle and Van 't Hoff's law ಅಂತ, osmotic pressure of a solution is directly proportional to its concentration at room temperature. ಇದು ಗೊತ್ತಿರಲಿ. ಹಾಗಾದ್ರೆ pi is proportional to C, that is proportional to 1/V. Charles and Van 't Hoff's law ಅಂತ, osmotic pressure of a solution is directly proportional to its temperature at fixed concentration. Pi is directly proportional to T. ಹಾಗಾದ್ರೆ Van 't Hoff's equation for solution ಅಂತ ತಗೊಳ್ಳೋದಾದ್ರೆ Van 't Hoff's equation ಅಲ್ಲಿ pi is equal to C into T ನೆನಪಿಟ್ಕೋಬೇಕು, ಅಥವಾ pi is equal to S into CT. ಯೂಶುವಲಿ ನಾವು pi is equal to CRT ಅಂತ ಕರಿತೀವಿ. pi is equal to CRT. R ಅಂದ್ರೆ ಗ್ಯಾಸ್ ಕಾನ್ಸ್ಟೆಂಟ್. ಹಾಗಾದ್ರೆ S ಅಂದ್ರೆ ಏನು? ಸೊಲ್ಯೂಷನ್ ಕಾನ್ಸ್ಟೆಂಟ್ ಹ್ಯಾವಿಂಗ್ ಸೇಮ್ ವ್ಯಾಲ್ಯೂ ಆಸ್ ದಟ್ ಆಫ್ ವಾಟ್? ಗ್ಯಾಸ್ ಕಾನ್ಸ್ಟೆಂಟ್. ಹಾಗಾದ್ರೆ ತಗೊಳ್ಳೋದು pi is equal to CRT. ಟೆಕ್ಸ್ಟ್ ಬುಕ್ ಅಲ್ಲಿ ಓದಿರ್ತೀರಾ. ಓಕೆ, ಅದನ್ನೇ ತಗೊಳ್ಳೋಣಂತೆ. C ಅಂದ್ರೆ ಕಾನ್ಸಂಟ್ರೇಷನ್, ಮೋಲಾರ್ ಕಾನ್ಸಂಟ್ರೇಷನ್. T ಅಂದ್ರೆ ಅಬ್ಸಲ್ಯೂಟ್ ಟೆಂಪರೇಚರ್ ಅಂಡ್ pi ಅಂದ್ರೆ ಆಸ್ಮಾಟಿಕ್ ಪ್ರೆಷರ್. ಹಾಗಾದ್ರೆ ಆಸ್ಮಾಟಿಕ್ ಪ್ರೆಷರ್ಗೆ ಸಿಂಬಾಲಿಕಲಿ pi ಅಂತ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ದೆನ್ ಈ ಕಾಲಿಗೇಟಿವ್ ಪ್ರಾಪರ್ಟೀಸ್ ಬಗ್ಗೆ ನೋಡೋದಾದ್ರೆ ಬಾಯ್ಲಿಂಗ್ ಪಾಯಿಂಟ್ ಅಂಡ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ದ ಟೆಂಪರೇಚರ್ ಅಟ್ ವಿಚ್ vapor pressure of a liquid becomes equal to atmospheric pressure is called as what? Boiling point of the liquid. ಅದೇ ರೀತಿ addition of a non-volatile solute into a solvent lowers the vapor pressure and increases the boiling point. The increase in boiling point is directly proportional to the molality of the solution. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಾಲ್ವೆಂಟ್ ವೇಪರ್ ಪ್ರೆಷರ್ ಬೇಗ ಅಟ್ಮಾಸ್ಫಿಯರಿಕ್ ವೇಪರ್ ಪ್ರೆಷರ್ಗೆ ಈಕ್ವಲ್ ಆಗುತ್ತೆ. ಯಾಕೆ? ಅಲ್ಲಿ ಆಲ್ರೆಡಿ ವೇಪರೈಸಿಂಗ್ ಪಾರ್ಟಿಕಲ್ ಇದೆ. ಸೊಲ್ಯೂಷನ್ ಅಂತ ತಗೊಂಡ್ರೆ ಸೊಲ್ಯೂಷನ್ ಇಸ್ ಮೇಡ್ ಅಪ್ ಆಫ್ ಸಾಲ್ಯೂಟ್ ಅಂಡ್ ಸಾಲ್ವೆಂಟ್. ಆ ಸಾಲ್ವೆಂಟ್ಗೆ ನೀವು ಸಾಲ್ಯೂಟ್ಸ್ ಅನ್ನ ಆಡ್ ಮಾಡಿದ್ರೆ, ಸಾಲ್ಯೂಟ್ ಅನ್ನೋದು ನಾನ್ ವಾಲಟೈಲ್. ಆ ಸಾಲ್ಯೂಟ್ ನಾನ್ ವಾಲಟೈಲ್ ಆಗಿರೋದ್ರಿಂದ ಸಾಲ್ವೆಂಟ್ ಒಳಗಡೆ ಹಾಕಿದಾಗ ಸಮ್ ಆಫ್ ದ ಪಾರ್ಟಿಕಲ್ಸ್ ಅಟ್ ದ ಸರ್ಫೇಸ್ ಆರ್ ಗೋಯಿಂಗ್ ಟು ಬಿ, ಯಾವ್ದ್ರದ್ದು ಸಾಲ್ವೆಂಟ್ ಪಾರ್ಟಿಕಲ್ಸ್ ಆರ್ ಗೋಯಿಂಗ್ ಟು ಬಿ ಪುಶ್ಡ್ ಇನ್ವರ್ಡ್. ಈಗ ಹೇಳಿ, ವೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದಿಸ್ ಬಾಯ್ಲಿಂಗ್ ಪಾಯಿಂಟ್ ಅಥವಾ ವೇಪರ್ ಪ್ರೆಷರ್, ಸಾಲ್ವೆಂಟ್ ವೇಪರ್ ಪ್ರೆಷರ್ಗೆ ಕಂಪೇರ್ ಮಾಡಿದ್ರೆ ಸೊಲ್ಯೂಷನ್ ವೇಪರ್ ಪ್ರೆಷರ್ ಯಾವತ್ತೂ ಕೂಡ ಕಡಿಮೆ ಇರುತ್ತೆ. ಯಾಕೆ? ನಾನ್ ವಾಲಟೈಲ್ ಸಾಲ್ಯೂಟ್ ಪಾರ್ಟಿಕಲ್ಸ್ ಆರ್ ಗೋಯಿಂಗ್ ಟು ಡಿಕ್ರೀಸ್ ದ ವೇಪರ್ ಪ್ರೆಷರ್. ಈಗ ನೋಡಿ, ವೇಪರ್ ಪ್ರೆಷರ್ ಕಡಿಮೆ ಇರೋದು ಬೇಗ ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ ಈಕ್ವಲ್ ಆಗುತ್ತಾ, ಅಥವಾ ವೇಪರ್ ಪ್ರೆಷರ್ ಜಾಸ್ತಿ ಇರೋದು ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ ಬೇಗ ಈಕ್ವಲ್ ಆಗುತ್ತಾ ಅಂತ ನೋಡಿದ್ರೆ, ಅಫ್ಕೋರ್ಸ್ ಸಾಲ್ವೆಂಟು ಅದರ ವೇಪರ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಆಲ್ರೆಡಿ
that is going to become equal to the atmospheric pressure very easily. ಬೇಗ ಆಗ್ಬಿಡುತ್ತಂತೆ. ಹಾಗಾಗಿ ಬೇಗ ರೀಚ್ ಆಗ್ತದೆ ಅಂದ್ರೆ ಅದರ ಬಾಯ್ಲಿಂಗ್ ಪಾಯಿಂಟ್ ಕಮ್ಮಿ ಇರಬೇಕು ವೆನ್ ಕಂಪೇರ್ಡ್ ಟು ದ ಸೊಲ್ಯೂಷನ್. ಹೌದಲ್ವಾ? ಅದಕ್ಕಾಗಿನೇ T0B ಅಂಡ್ TB ಅಂತ ಹೇಳಿ ನಾವು ರೆಪ್ರೆಸೆಂಟ್ ಮಾಡ್ತಾ ಇರೋದು ಅದಕ್ಕೋಸ್ಕರ. ಓಕೆ, ಈ T0B ಅಂಡ್ TB ನಲ್ಲಿ ನಾವು ನೋಡ್ತಾ ಇರೋ ಹಾಗೆ ಈ TB ಅನ್ನೋದು ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್, T0B ಅನ್ನೋದು ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಾಲ್ವೆಂಟ್. ಇವೆರಡರ ಡಿಫರೆನ್ಸ್ ಇದೆಯಲ್ಲ ಅದನ್ನೇ ಡೆಲ್ಟಾ TB ಅಂತೀವಿ, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂತ. ಓಕೆ, ಅದಕ್ಕೂ ಕೂಡ ಒಂದು ಎಕ್ಸ್ಪ್ರೆಷನ್ ಇದೆ ನೋಡಿ ಇಲ್ಲಿ. The diagram shows that delta TB denotes the elevation of boiling point of a solvent in solution. Delta TB directly proportional to molality, ಅಥವಾ ನಾವು ಈಗೂ ತಗೋಬಹುದು delta TB is equal to what? Kb into m, which can be given as Kb into W into 1000 divided by m into W. ಈಗ ನೆನಪಿಟ್ಕೊ ಇಲ್ಲಿ Kb molar elevation constant or ebullioscopic constant ಅಂತ. It is a characteristic for given solvent. ಪ್ರತಿಯೊಂದು ಸಾಲ್ವೆಂಟ್ಗೂ ಒಂದೊಂದಿರುತ್ತಂತೆ Kb ವ್ಯಾಲ್ಯೂ. m is equal to 1 ಇದ್ದಾಗ ಡೆಲ್ಟಾ TB Kbಗೆ ಈಕ್ವಲ್ ಆಗಿರುತ್ತಂತೆ. ಹಾಗಾದ್ರೆ ಇಲ್ಲಿ ನಾವು ಇನ್ನೂ ಟರ್ಮಿನಾಲಜಿಸ್ ನೋಡೋದಾದ್ರೆ ಇಲ್ಲಿ ಮೇಲ್ಗಡೆ ಇರೋದು ಮಾಸ್ ಆಫ್ ದ ಸಾಲ್ಯೂಟ್, ಕೆಳಗಡೆ ಇರೋದು ಮಾಸ್ ಆಫ್ ದ ಸಾಲ್ವೆಂಟ್. ಓಕೆನಾ? ದೆನ್ molar elevation constant or ebullioscopic constant is defined as the elevation in boiling point caused by 1 molar solution. Its value is given by ನೋಡಿ Kb is equal to R into T0 square divided by 1000 into LV ಅಂತ ಕರಿತೀವಿ. LV ಅಂದ್ರೆ ಏನು? latent heat of vaporization per gram of pure solvent ಅಂತ. ಅಥವಾ that can be given as MA into R T0 square by H delta H vaporization into 1000. ಇದು ಆಲ್ರೆಡಿ ಗೊತ್ತಿದೆ ನಮಗೆ. ಡೆಲ್ಟಾ HV ಅಂದ್ರೆ ಎಂಥಾಲ್ಪಿ ಆಫ್ ವೇಪರೈಸೇಷನ್ ಆಫ್ ಸಾಲ್ವೆಂಟ್. ಓಕೆ, ರೈಟ್. ಹಾಗಿದ್ರೆ ಡಿಟರ್ಮಿನೇಷನ್ ಆಫ್ ಮಾಲಿಕ್ಯುಲರ್ ವೇಟ್ ಫ್ರಮ್ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಶನ್. ಮಾಲಿಕ್ಯುಲರ್ ವೇಟ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋದಾದ್ರೆ M is equal to ಕ್ಯಾಪಿಟಲ್ M ಅಥವಾ MB ಅಂತ ತಗೊಳ್ತೀವಿ. B ಅಂದ್ರೆ ಸಾಲ್ಯೂಟ್, A ಅಂದ್ರೆ ಸಾಲ್ವೆಂಟ್. MB is equal to Kb by delta TB into W by ಕ್ಯಾಪಿಟಲ್ W. ಕ್ಯಾಪಿಟಲ್ W ಅಂತಂದ್ರೆ ವೆಯ್ಟ್ ಆಫ್ ದ ಸಾಲ್ವೆಂಟ್ ಅಂತ, ಸ್ಮಾಲ್ w ಅಂದ್ರೆ ವೆಯ್ಟ್ ಆಫ್ ದ ಸಾಲ್ಯೂಟ್ ಇಂಟು 1000. ಹಾಗಾದ್ರೆ Kb ಗೊತ್ತಿದೆ, ಪ್ರತಿಯೊಂದು ಸಾಲ್ವೆಂಟ್ಗೂ ಡಿಫರೆಂಟ್ ಇರ್ತಾ ಹೋಗುತ್ತಂತೆ Kb ವ್ಯಾಲ್ಯೂ. ದೆನ್ ನೋಡಿ ಇಲ್ಲಿ ಫ್ರೀಸಿಂಗ್ ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ ದ ಟೆಂಪರೇಚರ್ ಅಟ್ ವಿಚ್ ಲಿಕ್ವಿಡ್ ಬಿಕಮ್ಸ್ ಸಾಲಿಡ್ ಅಂತ ಫ್ರೀಸಿಂಗ್ ಪಾಯಿಂಟ್. However, the temperature at which vapor pressure of the solvent in its liquid and solid state becomes the same. ಅಂದ್ರೆ ಲಿಕ್ವಿಡ್ ಸಾಲಿಡ್ ಆಗಿ ಕನ್ವರ್ಟ್ ಆಗ್ತದೆ ಅಷ್ಟೇ. ಯೂಶುವಲ್ ಆಗಿ ಸಾಲ್ವೆಂಟು ಬೇಗ ಹತ್ರ ಬರುತ್ತೆ, ಫ್ರೀಸ್ ಆಗುತ್ತೆ. ಬಟ್ ಸಾಲ್ಯೂಟ್ ಆದರೆ ಸೊಲ್ಯೂಷನ್ಸ್ ಹಾಗಲ್ಲ, ವಿಚ್ ಆರ್ ಗೋಯಿಂಗ್ ಟು ಬಿ ಹ್ಯಾವಿಂಗ್ ವೆರಿ ಲೆಸ್ಸರ್ ಬಾಯ್ಲಿಂಗ್ ಪಾಯಿಂಟ್ ವೆನ್ ಕಂಪೇರ್ಡ್ ಟು ದ ಪ್ಯೂರ್ ಸಾಲ್ವೆಂಟ್. ಹಾಗಾದ್ರೆ ಆ ಪ್ಯೂರ್ ಸಾಲ್ವೆಂಟ್ ಗಿಂತಲೂ ಕಡಿಮೆ ವೇಪರ್ ಪ್ರೆಷರ್ ಇರೋದ್ರಿಂದ ದೇ ಆರ್ ಗೋಯಿಂಗ್ ಟು ಫ್ರೀಸಸ್ ಅಟ್ ಲೋವರ್ ಟೆಂಪರೇಚರ್. ನೋಡ್ಕೊಳ್ಳಿ ಇಲ್ಲಿ ಸಾಲ್ವೆಂಟ್ ಇದೆಯಂತೆ, ಆ ಸಾಲ್ವೆಂಟ್ ಅಲ್ಲಿ ಪಾರ್ಟಿಕಲ್ಸ್ ನೀವು ಹತ್ರ ತಗೊಂಬಂದ್ರೆ ಬೇಗ ಫ್ರೀಸ್ ಆಗ್ತಾ ಇದೆ. ಸೊಲ್ಯೂಷನ್ಸ್ ಅಲ್ಲಿ ಇನ್ನೂ ಕಡಿಮೆ ಟೆಂಪರೇಚರ್. ಹಾಗಿದ್ರೆ T0F will be more and TF will be lesser here. ಹಾಗಿದ್ರೆ ಈ ಪರ್ಟಿಕ್ಯುಲರ್ ನೋಡೋದಾದ್ರೆ ಎಕ್ಸ್ಪ್ರೆಷನ್, when non-volatile solid is dissolved in a solvent, the freezing point decreases. Obviously ಗೊತ್ತು. Depression in freezing point is given by delta TF. ಹೇಗೆ ಕೊಡ್ತಾರೆ? Directly proportional to M. ಓಕೆ, ಈ ಡೆಲ್ಟಾ TF ನ KF into M ಅಂತ ತಗೋಬೋದಲ್ವಾ? That is equal to KF into W divided by 1000. Sorry, into 1000 divided by molarity into mass of the solvent. ಆಲ್ರೆಡಿ ಗೊತ್ತಿದೆ. ಇಲ್ಲಿ KF ಅಂದ್ರೆ ಮೋಲಾಲ್ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಕರಿತೀವಿ, ಅಥವಾ ಫ್ರೀಸಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ ಅಂತಾನು ಕರಿಬಹುದು. ವಿ ಕ್ಯಾನ್ ಕ್ಯಾಲ್ಕುಲೇಟ್ ಮಾಲಿಕ್ಯುಲರ್ ಮಾಸ್ ಓಕೆ ಆಫ್ ದ ಸಾಲ್ಯೂಟ್ ಬೈ ದಿಸ್ ಒನ್ ಆಲ್ಸೋ. ಈ ಮೆಥಡ್ ಅಲ್ಲೂ ಕೂಡ ನಾವೇನ್ ಮಾಡ್ಬೋದು ಅಂತ ಮಾಲಿಕ್ಯುಲರ್ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು, ಸೇಮ್ ಥಿಂಗ್. ಹಾಗಾದ್ರೆ KF ವ್ಯಾಲ್ಯೂ ಬೇಕು ಅಂದ್ರೆ ಏನ್ ಮಾಡ್ಬೇಕು? R into T0 square by 1000 divided 1000 into LM. ಇಲ್ಲಿ ವೇಪರೈಸೇಷನ್ ತಗೊಂಡಿದ್ರೆ ಇಲ್ಲಿ ಫ್ರೀಸಿಂಗ್ ತಗೊಳ್ತೀವಿ, ಅಥವಾ ಫ್ಯೂಷನ್ ತಗೊಳ್ತಿದ್ರೆ ಅಷ್ಟೇ. ಓಕೆನಾ? ಎವ್ರಿಥಿಂಗ್ ಇಸ್ ಸೇಮ್. ಹಾಗಾದ್ರೆ ಯೂನಿಟ್ ಆಫ್ KF ಅಥವಾ Kb ಏನ್ ಬರುತ್ತೆ? ಕೆಲ್ವಿನ್ kg per mole. ಓಕೆ, ದೆನ್ ಸೊ ದ ಫಾರ್ಮುಲಾ ಇಸ್ ಸಿಂಪಲ್.
m is equal to kf by delta tf into w by capital W into 1000 ಅಂತ. ಓಕೆನಾ? ದೆನ್ ಆ ರಿಲೇಷನ್ಸ್ ಗಳನ್ನ ಒಮ್ಮೆ ನೋಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ. ಸೊ ಅದರ್ ರಿಲೇಷನ್ಸ್ ಅಂತ ಹೇಳುವಾಗ ಆಸ್ಮಾಟಿಕ್ ಪ್ರೆಷರ್ ಅಂಡ್ ಬೇರೆ ಕಾಲಿಗೇಟಿವ್ ಪ್ರಾಪರ್ಟೀಸ್ಗೆ ಕಂಪೇರ್ ಮಾಡಿದ್ರೆ ಪೈ ಇಸ್ ಈಕ್ವಲ್ ಟು ಪಿ ನಾಟ್ ಎ ಮೈನಸ್ ಪಿ ಎ ಡಿವೈಡೆಡ್ ಬೈ ಪಿ ನಾಟ್ ಎ, ಇದನ್ನ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತೀವಿ, ಇಂಟು ಡಿ ಆರ್ ಟಿ ಬೈ ಎಂ ಬಿ. ಎಂ ಬಿ ಅಂದ್ರೆ ಏನು? ಮಾಲಿಕ್ಯುಲರ್ ಮಾಸ್ ಆಫ್ ದ ಸಾಲ್ಯೂಟ್, ದಟ್ ಇಸ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಪೈ ಇಸ್ ಈಕ್ವಲ್ ಟು ಡೆಲ್ಟಾ ಟಿ ಬಿ ಇಂಟು ಡಿ ಆರ್ ಟಿ ಬೈ 1000 kV, elevation in boiling point. Pi is equal to delta TF into DRT by 1000 kF, ಅದು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಹಾಗಾದ್ರೆ ಇವೆರಡರ ಮಧ್ಯೆ ಏನೆಲ್ಲ ರಿಲೇಷನ್ಸ್ ಇದೆ ಅನ್ನೋದನ್ನ ಹೇಳ್ತಾ ಇದೆ ಅಷ್ಟೇ. ಓಕೆ ಅಲ್ಲ? ರೈಟ್. ನೆಕ್ಸ್ಟ್ ಕೊನೆಯ ಕಾನ್ಸೆಪ್ಟ್ ಇದು ಅಬ್ನಾರ್ಮಲ್ ಮೋಲಾರ್ ಮಾಸ್ ಅಂಡ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಅಂತ. ವೆನ್ ಸಾಲ್ಯೂಟ್ ಅಂಡರ್ಗೋ ಅಸೋಸಿಯೇಷನ್ ಆರ್ ಡಿಸೋಸಿಯೇಷನ್ ಇನ್ ಸೊಲ್ಯೂಷನ್, ನಾನು ಆಲ್ರೆಡಿ ಹೇಳಿದ್ದೇನೆ, ಎರಡು ಸಾಲ್ವೆಂಟ್ ಇತ್ತು, ಓಕೆ, ಅಥವಾ ಅದನ್ನ ನಾವು ಒಂದರೊಳಗಡೆ ಇನ್ನೊಂದನ್ನ ಡಿಸಾಲ್ವ್ ಮಾಡಿದಾಗ ದೇ ಆರ್ ಗೋಯಿಂಗ್ ಟು ಬಿಹೇವ್ ಲೈಕ್ ವಾಟರ್. ಒನ್ ಸಾಲ್ವೆಂಟ್ ಇನ್ ಅನದರ್ ಸಾಲ್ವೆಂಟ್ ಅಂತ, ದಟ್ಸ್ ಗೋಯಿಂಗ್ ಟು ಬಿಕಮ್ ಸೊಲ್ಯೂಷನ್ ಓನ್ಲಿ. The vapor pressure, ನೆನ್ಪಿಟ್ಕೊಳ್ಳಿ, when the solute undergo association or dissociation in solution, there is decrease or increase in number of particles and there are discrepancies between observed and calculated values of colligative properties. Hagadre colligative properties is directly proportional to 1 by molecular mass of the solute. Molecular mass of the solute kadime idre colligative property ಜಾಸ್ತಿ ಇರುತ್ತೆ, ಜಾಸ್ತಿ ಇದ್ರೆ ಕಡಿಮೆ ಇರುತ್ತೆ. Hence higher the value obtained for molecular mass in case of association. Okay, ನೋಡಂತೆ acetic acid in benzene associates and its observed molecular mass is going to be 120. Acetic acid ನೋಡಿ ಇಲ್ಲಿ, acetic acid which is undergoing dimerization. ಅದೇ ರೀತಿ benzene also which is undergoing dimerization. ನೋಡೋದಾದ್ರೆ benzoic acid in benzene associate and its observed molecular mass is 244. ಇದ್ರದ್ದು 120 ಇರುತ್ತೆ, ಇದ್ರದ್ದು 244 ಇರುತ್ತಂತೆ. ಹಾಗಿದ್ರೆ ನಾವಿಲ್ಲಿ ಹೇಳೋದು ನಾರ್ಮಲ್ ಆಗಿ ಅವು ಒಂಟಿ ಆಗಿದ್ದಿದ್ರೆ, ಅಂದ್ರೆ ಸಿಂಗಲ್ ಆಗಿದ್ದಿದ್ರೆ ತಲೆನೇ ಕೆಡಿಸ್ಕೊಳ್ಳೋಗಿರಲಿಲ್ಲ, ವ್ಯಾಂಟ್ ಆಫ್ ಫ್ಯಾಕ್ಟರ್ ಅನ್ನೋ ಕಾನ್ಸೆಪ್ಟೇ ಬರ್ತಿರ್ಲಿಲ್ಲ. ಆದ್ರೆ ಒಂದ್ ಸಾಲ್ಯೂಟ್ ಮತ್ತೆ ಸಾಲ್ವೆಂಟ್ ಒಳಗಡೆ ಹಾಕಿದ್ರೆ ಸೊಲ್ಯೂಷನ್ ಅಲ್ಲಿ ಇದ್ದಾಗ ಎಸ್ಪೆಷಲಿ ದೇ ಅಂಡರ್ಗೋ ಅಸೋಸಿಯೇಷನ್ ಆರ್ ಡಿಸೋಸಿಯೇಷನ್, ರೈಟ್? ಅವಾಗ ವ್ಯಾಂಟ್ ಆಫ್ ಫ್ಯಾಕ್ಟರ್ ಹೇಗೆ ಕೊಡ್ತಾ ಇದೀವಿ? ಐ ವ್ಯಾಲ್ಯೂ. ಇಟ್ ಈಸ್ obtained by any of the following expression. I is equal to normal molecular mass divided by observed molecular mass. I is equal to observed value of colligative property divided by calculated value of colligative property. I is equal to number of particles after association or dissociation divided by number of particles before association or dissociation. Okay, right. Next, degree of dissociation anna calculate ಮಾಡೋದಕ್ಕೆ fraction of total number of molecules undergoing dissociation alpha is going to be equal to I minus 1 divided by m minus 1. m ಅಂದ್ರೆ number of particles of electrolyte given in solution, I ಅಂದ್ರೆ Van't Hoff factor. Degree of association ಬೇಕು ಅಂದ್ರೆ alpha is equal to I minus 1 divided by 1 by m minus 1. ಅಲ್ಲಿ ಬರೀ m minus 1, association li 1 by m minus 1 ಬರ್ತಾ ಇದೆಯಂತೆ. ಸೊ ಈ ರಿಲೇಷನ್ ಬಿಟ್ವೀನ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂಡ್ ಮೊಲಾಲಿಟಿ ಅಂತ ತಗೊಳ್ಳೋದಾದ್ರೆ ಸಿ ಪಿ ನಾಟ್ ಮೈನಸ್ ಪಿ ಡಿವೈಡೆಡ್ ಬೈ ಪಿ ನಾಟ್ ಇಸ್ ಈಕ್ವಲ್ ಟು ಎಮ್ ಇಂಟು m1 by 1000, ರೈಟ್? ರಿಲೇಷನ್ ಬಿಟ್ವೀನ್ weights of two immiscible liquids ಅಂತ ತಗೊಂಡ್ರೆ WA by WB is equal to PA into MA divided by PA plus PB. ಅದು ಆಕ್ಚುಲಿ ಚೇಂಜ್ ಆಗಿದೆ. ಓಕೆ, ರೈಟ್. ಹಾಗಿದ್ರೆ ಇದಿಷ್ಟು ನಾವೇನ್ ಕಲಿತಾ ಇದ್ವಲ್ಲ, ಓಕೆ, ಈ ಪರ್ಟಿಕ್ಯುಲರ್ ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ MCQs ಕಲಿಯೋಣ ಅಂತ ಇದ್ಮೇಲೆ ಇದು ಸಿನಾಪ್ಸಿಸ್ ಪಾರ್ಟ್. ತುಂಬಾ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. Moreover, some interesting topics which are going to come in this chapter, one by one kalita hoganante. Hagidre, are you ready? Yes? Yeah, we shall move to the MCQs. Hagidre, ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ MCQ ಗಳನ್ನ ಡಿಸ್ಕಸ್ ಮಾಡೋಣಂತೆ. ಸೊ ಇವತ್ತಿಗೆ ಈ ಸಿನಾಪ್ಸಿಸ್ ಪಾರ್ಟ್ ಸಾಕು. ಓಕೆ, ಸೊ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು ಸೋ ಮಚ್.
right?